ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಂದಿನ ವಿಡಿಯೋದಲ್ಲಿ ನಾನು 10ನೇ ತರಗತಿಯ 2026ರಲ್ಲಿ ನಡೀತಾ ಇರೋಂಥ ಪ್ರಿಪರೇಟ್ರಿ 1ರ ಪ್ರಶ್ನೆ ಪತ್ರಿಕೆಯನ್ನು ಡಿಸ್ಕಸ್ ಮಾಡ್ತಾ ಇದ್ದೆ. ಈ ವಿಡಿಯೋದಲ್ಲಿ ಅದರ ಕಂಟಿನ್ಯೂಷನ್ ಪಾರ್ಟನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಓಕೆ, ಪ್ರಶ್ನೆಯನ್ನು ನೋಡೋಣ. ಮೊದಲ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಒಂದು ಸಭಾಂಗಣದ ನೆಲಕ್ಕೆ ಸಂಪೂರ್ಣವಾಗಿ ವರ್ಗಾಕಾರದ ಹಾಸುಗಲ್ಲುಗಳನ್ನು ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಒಂದು ಸಭಾಂಗಣದ ನೆಲಕ್ಕೆ ಸಂಪೂರ್ಣವಾಗಿ ವರ್ಗಾಕಾರದ ಹಾಸುಗಲ್ಲುಗಳನ್ನು ಹಾಕಬೇಕಾಗಿದೆ. ನೆಲದ ಉದ್ದ ಮತ್ತು ಅಗಲಗಳು ಕ್ರಮವಾಗಿ 112 ಅಡಿ ಮತ್ತು 72 ಅಡಿಗಳಾಗಿವೆ ಅಂತ ಕೊಟ್ಟಿದ್ದಾರೆ. ಫಸ್ಟು ನಾವೇನು ಮಾಡಬೇಕು ಅಂದರೆ, ಈ ಥರ ಪ್ರಶ್ನೆಗಳು ಬಂದಾಗ ಅವ್ರು ಕ್ವೆಶನ್ ಏನು ಕೊಟ್ಟಿದ್ದಾರೆ ಅದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ನಾವು ಉತ್ತರವನ್ನು ಬಿಡಿಸ್ತಾ ಹೋಗಬೇಕು. ಇಲ್ಲಿ ಈ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ, ಒಂದು ಸಭಾಂಗಣದ ನೆಲಕ್ಕೆ ಸಂಪೂರ್ಣವಾಗಿ ವರ್ಗಾಕಾರದ ಹಾಸುಗಲ್ಲುಗಳನ್ನು ಹಾಕಬೇಕಾಗಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, ಇಲ್ಲಿ ವರ್ಗಾಕಾರದ ಹಾಸುಗಲ್ಲುಗಳು ಅಂತ ಕೊಟ್ಟಿದ್ದಾರೆ. ಅಂದರೆ ಒಂದು ನೆಲದ ಮೇಲೆ ವರ್ಗಾಕಾರ ಅಂತ ಹೇಳಿದ್ರೆ ಚೌಕಾಕಾರದಲ್ಲಿದೆ ಅಂತ ಅರ್ಥ. ಈ ರೀತಿ ಇರುವಂಥ ಹಾಸುಗಲ್ಲುಗಳನ್ನು ಹಾಕಬೇಕಾಗಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ಇದರಲ್ಲಿ ನೆಲದ ಉದ್ದ ಮತ್ತು ಅಗಲಗಳು ಕ್ರಮವಾಗಿ 112 ಮತ್ತು 72 ಅಡಿಗಳಾಗಿವೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೆಲದ ಉದ್ದ ಮತ್ತು ಅಗಲ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಎಲ್ ಮತ್ತು ಬಿನ ಕೊಟ್ಟಿದ್ದಾರೆ. ಎಲ್ ಮತ್ತು ಬಿ ಉದ್ದ ಮತ್ತು ಅಗಲ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಮಗೆ ಗೊತ್ತಾಗುತ್ತೆ ಅದರ ವಿಸ್ತೀರ್ಣ ಹೇಗಿದೆ ಅಂತ ಹೇಳಿದ್ರೆ ಅದು ಆಯತಾಕಾರದಲ್ಲಿದೆ ಅಂತ ಹೇಳ್ಬೋದು. ಅಂದರೆ ಒಂದು ನೆಲ ಹೇಗಿದೆ ಅಂತ ಹೇಳಿದ್ರೆ ಅದು ಆಯತಾಕಾರದ ನೆಲ ಆಗಿದೆ. ಇದಕ್ಕೆ ನಾವು ಏನು ಮಾಡಬೇಕಾಗಿದೆ, ವರ್ಗಾಕಾರದ ಹಾಸುಗಲ್ಲುಗಳು, ಈ ವರ್ಗಾಕಾರದ ಹಾಸುಗಲ್ಲುಗಳೇನಿದೆ ಇದನ್ನು ನಾವು ಜೋಡಣೆ ಮಾಡಬೇಕಾಗಿದೆ. ಇದನ್ನು ಜೋಡಣೆ ಮಾಡಬೇಕು ಅಂತ ಹೇಳಿದ್ರೆ ನಮಗೇನು ಗೊತ್ತಿರಬೇಕು, ಈ ಹಾಸುಗಲ್ಲು ಏನಿದೆ ಅದರ ವಿಸ್ತೀರ್ಣನೂ ಗೊತ್ತಿರಬೇಕು, ಜೊತೆಗೆ ಇಲ್ಲಿ ಕೊಟ್ಟಿರೋ ಅಂಥ ನೆಲದ ವಿಸ್ತೀರ್ಣನೂ ನಮಗೆ ಗೊತ್ತಾಗಬೇಕಾಗಿದೆ. ಅದಕ್ಕೆ ಕ್ವೆಶನ್ ಕಂಪ್ಲೀಟಾಗಿ ನೋಡೋಣ. ನೆಲದ ವಿಸ್ತೀರ್ಣಕ್ಕೆ ನಿಖರವಾಗಿ ಸರಿಹೊಂದುವ ವರ್ಗಾಕಾರದ ಹಾಸುಗಲ್ಲುಗಳನ್ನು ಅಂಚಿನ ಗರಿಷ್ಠ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಹಾಗೂ ಈ ಸಭಾಂಗಣದ ನೆಲಕ್ಕೆ ಹಾಕಬೇಕಾದ ಒಟ್ಟು ಹಾಸುಗಲ್ಲುಗಳ ಸಂಖ್ಯೆಯನ್ನು ಲೆಕ್ಕಾಚಾರ ಮಾಡಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಯತಾಕಾರದ ಒಂದು ನೆಲ ಇದೆ, ಅದಕ್ಕೆ ನಾವು ಚೌಕಾಕಾರದ ಹಾಸುಗಲ್ಲುಗಳನ್ನ ಹಾಕಬೇಕಾಗಿದೆ. ಅಂದರೆ ಅಷ್ಟು ನೆಲಕ್ಕೆ ಎಷ್ಟು ಹಾಸುಗಲ್ಲುಗಳು ನಮಗೆ ಬೇಕಾಗುತ್ತೆ ಅನ್ನೋದನ್ನು ಕಂಡುಹಿಡಬೇಕು. ಮತ್ತು ಈ ಪ್ರಶ್ನೆಯಲ್ಲಿ ನೋಡೋದಾದರೆ ಅಂಚಿನ ಗರಿಷ್ಠ ಉದ್ದ ಅಂತ ಕೊಟ್ಟಿದ್ದಾರೆ. ಗರಿಷ್ಠ ಉದ್ದವನ್ನು ಕಂಡುಹಿಡೀರಿ ಅಂತ. ಇದನ್ನು ಕಂಡುಹಿಡ್ಕೊಂಡ್ರೆ ನಮಗೆ ಲೆಕ್ಕವನ್ನು ಬಿಡಿಸೋದಕ್ಕೆ ಈಸಿ ಆಗುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದಾದಮೇಲೆ ಅವ್ರು ನೆಲದ ವಿಸ್ತೀರ್ಣ ಕಂಡುಹಿಡಬೇಕು ಅಂತ, ನಮಗೆ ಇಲ್ಲಿ ಹಾಸುಗಲ್ಲುಗಳನ್ನ ಹಾಕಬೇಕು ಅಂತ ಅಂದರೆ ಈ ನೆಲದ ವಿಸ್ತೀರ್ಣನೂ ಕೂಡ ಗೊತ್ತಿರಬೇಕಾಗಿರುತ್ತೆ. ಇಲ್ಲಿ ಗರಿಷ್ಠ ಅಂತ ಬಂದಿರೋದ್ರಿಂದ ನಾವು ಈ ಎರಡು ಸಂಖ್ಯೆಗಳನ್ನ ತಗೊಂಡು ಇದರ ಮಾಸಾಹ ಅಂದರೆ ಮಹತ್ತಮ ಸಾಮಾನ್ಯ ಅಪವರ್ತನ ಅಂತ ಏನು ಹೇಳ್ತೀವಿ ಅದನ್ನು ಕಂಡುಹಿಡ್ಕೋಬೇಕಾಗತ್ತೆ. ಅದನ್ನು ಕಂಡುಹಿಡಿದ್ರೆ ನಮಗೆ ಗರಿಷ್ಠ ಉದ್ದ ಸಿಗುತ್ತೆ. ಅದಾದಮೇಲೆ ನಾವು ಸಭಾಂಗಣದ ನೆಲಕ್ಕೆ ಹಾಕಬೇಕಾದ ಹಾಸುಗಲ್ಲು ಅಂದರೆ ಫಸ್ಟು ನಮಗೆ ನೆಲದ ವಿಸ್ತೀರ್ಣ ಎಷ್ಟಿದೆ ಅಂತ ಕಂಡುಹಿಡ್ಕೊಳ್ಳೋಣ. ಅದಾದಮೇಲೆ ಇಲ್ಲಿ ಚೌಕಾಕಾರದ ಹಾಸುಗಲ್ಲುಗಳನ್ನ ಏನು ಹಾಕ್ತಾಯಿದ್ದೀವಿ ಅದು ಎಷ್ಟು ಬೇಕಾಗುತ್ತೆ ಅನ್ನೋದನ್ನು ನಾವು ಈಸಿಯಾಗಿ ಕಂಡುಹಿಡ್ಕೋಬೋದಾಗುತ್ತೆ. ಓಕೆ, ಫಸ್ಟ್ ಏನು ಮಾಡೋಣ ಅಂತ ಹೇಳಿದ್ರೆ ಅವ್ರು ಕೊಟ್ಟಿರೋವಂಥ ಸಂಖ್ಯೆಗಳನ್ನ ಬಳಸ್ಕೊಂಡು ಫಸ್ಟು ಗರಿಷ್ಠ ಉದ್ದವನ್ನು ಕಂಡುಹಿಡ್ಕೊಳ್ಳೋಣ. ಅವರು ಉದ್ದ ಎಷ್ಟು ಕೊಟ್ಟಿದ್ದಾರೆ, ಉದ್ದ 112 ಅಂತ ಕೊಟ್ಟಿದ್ದಾರೆ. ಹಾಗೆಯೇ ಅಗಲ 72 ಅಂತ ಕೊಟ್ಟಿದ್ದಾರೆ. ಇವಾಗ 112 ಮತ್ತು 72ಕ್ಕೆ ನಾವು ಮಾಸಾಹನ ಕಂಡುಹಿಡಿಯೋಣ. ಮಾಸಾಹ ಅಂತ ಹೇಳಿದ್ರೆ ಗರಿಷ್ಠ ಉದ್ದ ಅಂತ ಆಗುತ್ತೆ. ಇದನ್ನು ಕಂಡುಹಿಡಿತಾ ಹೋದ್ರೆ ಇಲ್ಲಿ 112 ಇರೋದ್ರಿಂದ ನಾವು ಇದು ಅವಿಭಾಜ್ಯ ಅಪವರ್ತನಗಳನ್ನ ಬರಿತಾ ಹೋಗ್ಬೇಕಾಗತ್ತೆ, ಬಳಸ್ಕೋಬೇಕಾಗತ್ತೆ. ಇಲ್ಲಿ 2 5ಲಿ 10, 10 ಆದರೆ ಇನ್ನು 1 ಉಳಿಯುತ್ತೆ, ಅದನ್ನು ಇದ್ರ ಪಕ್ಕ ಹಾಕ್ಕೊಂಡು 2 6ಲಿ 12 ಅಂತ ಆಯಿತು. ಹಾಗೆ 2 2ಲಿ 4, ಇನ್ನು 1 ಉಳಿತು, 2 8ಲಿ 16, 2 1ಲಿ 2, 2 4ಲಿ 8,
2 7 14, 7 1 7. ಮತ್ತು 72ಕ್ಕೆ ಕಂಡುಹಿಡಿತಾ ಹೋಗೋಣ. 2 3 6, 2 6 12, 2 1 2, 2 8 16, 2 9 18, 3 9. ಇವಾಗ ನಮಗೆ ಏನು ಸಿಕ್ಕಿದೆ ಸಂಖ್ಯೆಗಳು? 112ಕ್ಕೆ 2ರ ಘಾತ 1 2 3 4, 4 ಸಂಖ್ಯೆಗಳು ಬಂದಿದೆ 2, ಅದರಿಂದ 2ರ ಘಾತ 4 ಅಂತ ಬರೆಯೋಣ. ಇಂಟು ಇಲ್ಲಿ 7ರ ಸಂಖ್ಯೆ ಒಂದೇ ಒಂದಿದೆ, ಅದಕ್ಕೆ 7ರ ಘಾತ 1 ಅಂತ ಬರೆಯೋಣ. ಇವಾಗ ಸಂಖ್ಯೆ 72ಕ್ಕೆ ಏನು ಬಂದಿದೆ? 1 2 3, 2ರ ಘಾತ 3 ಅಂತ ಬರೆಯೋಣ. ಇಂಟು 1 2, 3ರ ಘಾತ 2 ಅಂತ ಬರೆಯೋಣ. ಇವಾಗ ನಾವು ಏನು ಮಾಡಬೇಕಾಗಿದೆ ಅಂದರೆ ಇದರಲ್ಲಿ ಗರಿಷ್ಠ ಉದ್ದವನ್ನು ಕಂಡುಹಿಡಿಬೇಕು. ಅದರಿಂದ ಇದಕ್ಕೆ ನಾವು ಮಾಸಾಹನ ಕಂಡುಹಿಡ್ಕೊಳ್ಳೋಣ. ಇದಕ್ಕೆ ಮಾಸಾಹ ಕಂಡುಹಿಡ್ಕೋತೀವಿ ಅಂತ ಹೇಳಿದ್ರೆ ಇದನ್ನು ಇಲ್ಲಿ ಬರ್ಕೋತೀನಿ. ಮಾಸಾಹ ಕಂಡುಹಿಡಿತೀವಿ ಅಂತ ಹೇಳಿದ್ರೆ ಇಲ್ಲಿ 2 ಸಂಖ್ಯೆಗಳನ್ನ ನೋಡಿದ್ರೆ ಯಾವುದು ಮಹತ್ತಮ ಸಾಮಾನ್ಯ ಅಪವರ್ತನ ಅಂದರೆ ಸಾಮಾನ್ಯ ಅಪವರ್ತನ ಆಗಿರಬೇಕು, ಆ ಮಹತ್ತಮ ಘಾತ ಆಗಿರಬೇಕು. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ 2ರ ಘಾತ 4 ಇದೆ, ಇಲ್ಲಿ 2ರ ಘಾತ 3, ಇಲ್ಲಿ 7ರ ಘಾತ 1, ಇಲ್ಲಿ 3ರ ಘಾತ 2. 7ರ ಘಾತ 1 ಇಲ್ಲಿ ಬಂದಿಲ್ಲ, ಅದರಿಂದ ಇದು ಆಗೋದಿಲ್ಲ, ಎರಡೂ ಕಡೆನೂ ಬಂದಿರಬೇಕು. ಇಲ್ಲಿ 3ರ ಘಾತ 2, 3ರ ಘಾತ 2 ಇಲ್ಲಿದೆ, ಆದರೆ ಈ ಸಂಖ್ಯೆಲಿಲ್ಲ, ಅದರಿಂದ ಇದು ಆಗೋದಿಲ್ಲ. ಉಳಿದಿರೋ ಅಂಥದ್ದು 2ರ ಘಾತ 4, 2ರ ಘಾತ 3, 2ರ ಘಾತ 3 ಇಲ್ಲಿದೆ. ಇಲ್ಲಿ 2ರ ಘಾತ 4ನ ನಾವು 2ರ ಘಾತ 3 ಇಂಟು 2ರ ಘಾತ 1 ಅಂತ ಬರೀಬೋದು. ಅದರಿಂದ ಎರಡೂ ಕಡೆನೂ 2ರ ಘಾತ 3 ಅಂತ ಬರೋದ್ರಿಂದ ನಾವು 2ರ ಘಾತ 3 ಅಂತ ಬರಿಬೋದು. ಸೊ ಮಾಸಾಹ 2ರ ಘಾತ 3 ಅಂದರೆ 2 ಇಂಟು 2 ಇಂಟು 2 ಅಂತ ಆಗುತ್ತೆ. ಸೊ 2 2 4, 4 2 8. ಇವಾಗ ಮಾಸಾಹ ಸಿಕ್ತು, ಅಂದರೆ ಗರಿಷ್ಠ ಉದ್ದ ಸಿಕ್ತು. ನೆಕ್ಸ್ಟ್ ಏನು ಕಂಡುಹಿಡಿಯೋಣ ಅಂದರೆ ನೆಲದ ವಿಸ್ತೀರ್ಣವನ್ನು ಕಂಡುಹಿಡ್ಕೊಳ್ಳೋಣ. ನೆಲದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು ಅಂತ ಹೇಳಿದ್ರೆ ನಮಗೆ ಸೂತ್ರ ಗೊತ್ತಿರಬೇಕಾಗುತ್ತೆ. ನೆಲದ ವಿಸ್ತೀರ್ಣ ಅಂದರೆ ಆಯತದ ವಿಸ್ತೀರ್ಣ ಕಂಡುಹಿಡಿಯೋದಕ್ಕೆ ನಮಗೆ ಗೊತ್ತಿರಬೇಕಾಗುತ್ತೆ. ಇವಾಗ ನೆಲದ ವಿಸ್ತೀರ್ಣ ಅಂತ ಬರ್ಕೋಣ. ನೆಲದ ವಿಸ್ತೀರ್ಣ ಅಂದರೆ ಲೆಂತ್ ಇಂಟು ಬ್ರೆಡ್ತ್ ಅಂತ ಆಗುತ್ತೆ, ಉದ್ದ ಮತ್ತು ಅಗಲ. ಇಲ್ಲಿ 112 ಇಂಟು 72 ಅಂತ ಕೊಟ್ಟಿದ್ದಾರೆ. 112 ಮತ್ತು 72 ಈ ಎರಡೂ ಸಂಖ್ಯೆಗಳನ್ನ ಗುಣಿಸಿದ್ರೆ ನಮಗೆ 8064 ಅಂತ ಬರುತ್ತೆ. ಇವಾಗ ನೆಕ್ಸ್ಟ್ ಏನು ಕಂಡುಹಿಡಬೇಕಾಗಿದೆ? ನಾವು ಹಾಸುಗಲ್ಲುಗಳ ಸಂಖ್ಯೆಯನ್ನು ಕಂಡುಹಿಡಬೇಕು. ಅದರಿಂದ ಫಸ್ಟು ಹಾಸುಗಲ್ಲುಗಳ ವಿಸ್ತೀರ್ಣವನ್ನು ಕಂಡುಹಿಡ್ಕೊಳ್ಳೋಣ. ಹಾಸುಗಲ್ಲು ಏನಿದೆ ಅದು ವರ್ಗಾಕಾರದಲ್ಲಿದೆ. ವರ್ಗಾಕಾರದಲ್ಲಿರೋದ್ರಿಂದ ನಾವು ಹಾಸುಗಲ್ಲಿನ ವಿಸ್ತೀರ್ಣ ಈಕ್ವಲ್ ಟು ಅದರ ಬಾಹು ಸ್ಕ್ವೇರ್ ಅಂತ ಬರ್ಕೋಬೋದು. ಯಾಕೆ ಅಂತ ಹೇಳಿದ್ರೆ ಅದು ವರ್ಗಾಕಾರದಲ್ಲಿರೋದ್ರಿಂದ ಎಲ್ಲ ಬಾಹುಗಳು ಸಮ ಇರುತ್ತೆ, ಅದರಿಂದ ನಾವು ಬಾಹು ಸ್ಕ್ವೇರ್ ಅಂತ ಬರಿಬೋದು. ಬಾಹು ಎಷ್ಟಾಗಿದೆ ಅಂದರೆ ಮಹತ್ತಮ ಘಾತ ಏನು ಬಂದಿದೆ ಅದೇ ಬಾಹು ಆಗಿರುತ್ತೆ. ಸೊ 8 ಸ್ಕ್ವೇರ್ ಆಯಿತು. 8 ಸ್ಕ್ವೇರ್ ಅಂದರೆ ಇದರ ಉತ್ತರ 64 ಆಯಿತು. ಇವಾಗ ನಾವು ಇದರಲ್ಲಿ ಏನು ಕಂಡುಹಿಡಬೇಕಾಗಿರೋದು? ಒಟ್ಟು ಗಲ್ಲುಗಳ ಸಂಖ್ಯೆಯನ್ನು ಲೆಕ್ಕಾಚಾರ ಮಾಡಿ ಅಂತ ಕೊಟ್ಟಿದ್ದಾರೆ. ಅದರಿಂದ ನಾವೇನಂತ ಬರೆಯೋಣ? ಒಟ್ಟು ಹಾಸುಗಲ್ಲು ಇಸಿಕೊಟ್ಟು ಏನು ಸಿಕ್ಕಿದೆ ನಮಗೆ? ನೆಲದ ವಿಸ್ತೀರ್ಣ ಎಷ್ಟು? 8064. ಮತ್ತು ಹಾಸುಗಲ್ಲಿನ ವಿಸ್ತೀರ್ಣ ಏನಿದೆ? 64 ಇದೆ. 64 ಮಾಡೋಣ. ಈ ಲೆಕ್ಕವನ್ನು ಬಿಡಿಸಿದ್ರೆ ನಮಗೆ ಉತ್ತರ 126 ಅಂತ ಬರುತ್ತೆ. ಇದರ ಉತ್ತರ ಇಷ್ಟ ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಒಂದು ವಜ್ರಾಕೃತಿಯ ಶೃಂಗಗಳು ಕ್ರಮವಾಗಿ ಎ ಹಾಫ್ 5,11, ಬಿ ಹಾಫ್ x, y, ಸಿ ಹಾಫ್ 5,3 ಮತ್ತು ಡಿ ಹಾಫ್
2,7 ಅಂತ ಕೊಟ್ಟಿದ್ದಾರೆ. ಬಿ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಮತ್ತು ಕರ್ಣ ಬಿ ಡಿಯ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಅಂದರೆ ಈ ಬಿಯಲ್ಲಿ x,y ಅಂತ ಏನು ಬಂದಿದೆ ಇದನ್ನು ನಾವು ಕಂಡುಹಿಡಬೇಕು. ಅದಾದಮೇಲೆ ಇಲ್ಲಿಂದ ಇಲ್ಲಿಗಿರುವಂಥ ಈ ಕರ್ಣದ ಉದ್ದವನ್ನು ನಾವು ಕಂಡುಹಿಡಬೇಕಾಗಿದೆ. ಫಸ್ಟ್ ಏನು ಮಾಡೋಣ, ಬಿ ಆಫ್ x,y ಕಂಡುಹಿಡಬೇಕು ಅಂತ ಹೇಳಿದ್ರೆ ಇಲ್ಲಿ 2 ಬಿಂದುಗಳು ಎ ಸಿ ಮತ್ತು ಬಿ ಡಿ ಕೊಟ್ಟಿರೋದ್ರಿಂದ ಇದು ಎರಡನ್ನು ಬಳಸ್ಕೊಂಡು ನಾವು ಈ XYನ ಕಂಡುಹಿಡಿಯೋಣ. ಎ ಸಿ ಈಕ್ವಲ್ ಟು ಬಿ ಡಿ ಅಂತ ಆಗುತ್ತೆ. ಎ ಸಿ ಅಂತ ಹೇಳಿದ್ರೆ ನಾವು x1 ಪ್ಲಸ್ x2 ಡಿವೈಡೆಡ್ ಬೈ 2 y1 ಪ್ಲಸ್ y2 ಡಿವೈಡೆಡ್ ಬೈ 2 ಈಕ್ವಲ್ ಟು ಸೇಮ್ ಅದೇ ಸೂತ್ರ ಬಳಸೋಣ. x1 ಪ್ಲಸ್ x2 ಡಿವೈಡೆಡ್ ಬೈ 2 y1 ಪ್ಲಸ್ y2 ಡಿವೈಡೆಡ್ ಬೈ 2 ಈ ಸೂತ್ರವನ್ನು ಬಳಸ್ಕೊತಾ ಹೋಗೋಣ. ಈಗ ಲೆಕ್ಕವನ್ನು ಬಿಡಿಸೋಣ. ಇಲ್ಲಿ ಕೊಟ್ಟಿರೋ ಅಂಥದ್ರಲ್ಲಿ x1 x2 ಅಂತ ಬರ್ಕೋಬೇಕಾಗುತ್ತೆ. x1 ಯಾವುದು x2 ಯಾವುದು ಆ ರೀತಿ. ಇಲ್ಲಿ ಎ ಸಿ ತೊಗೊಂಡಿರೋದ್ರಿಂದ ಈ ಎ ಮತ್ತು ಸಿನ ನಾವು ತೊಗೋಬೇಕಾಗತ್ತೆ. ಎ ಮತ್ತು ಸಿ ತೊಗೊಳೋದ್ರಿಂದ ಇಲ್ಲಿ x1 y1 ಇದನ್ನು ನಾವು x2 y2 ಅಂತ ಬರ್ಕೋಬೇಕಾಗುತ್ತೆ. ಸೊ x1 y1 ಅಂದರೆ 5 ಪ್ಲಸ್ 5 ಡಿವೈಡೆಡ್ ಬೈ 2 11 ಪ್ಲಸ್ 3 ಡಿವೈಡೆಡ್ ಬೈ 2 ಅಂತ ಆಗುತ್ತೆ. ಈಕ್ವಲ್ ಟು ಇಲ್ಲಿ ಬಿ ಸಿ ಬಿ ಮತ್ತು ಡಿನ ನಾವು ತಗೊಳ್ಳೋದ್ರಿಂದ ಇಲ್ಲಿ ಏನು ಮಾಡಬೇಕಾಗತ್ತೆ ಅಂದರೆ ಇದನ್ನು x1 y1 ಇದನ್ನು x2 y2 ಅಂತ ತೊಗೋಬೇಕಾಗುತ್ತೆ. x2 y2 ಅಂತ ತೊಗೊಂಡ್ರೆ ನಮಗೆ ಏನು ಸಿಕ್ತು, 2 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ 2. ಹಾಗೆಯೇ ಮತ್ತು ನಾವು y1 ಪ್ಲಸ್ y2 ಮಾಡಬೇಕಲ್ವ, ಅದರಿಂದ 7 ಪ್ಲಸ್ y ಡಿವೈಡೆಡ್ ಬೈ 2 ಅಂತ ಬರ್ಕೋಬೇಕಾಗತ್ತೆ. ಇವಾಗ ಏನು ಮಾಡೋಣ, ನಾವು ಈ ಎಕ್ಸ್ ಮತ್ತು ವೈ ಬೆಲೆಗಳನ್ನ ಕಂಡುಹಿಡಬೇಕಾಗಿರೋದ್ರಿಂದ ನಾವು ಇದು ನಮಗೆ ಆಲ್ರೆಡಿ ಗೊತ್ತಿದೆ, ಇದು ಎಕ್ಸ್ ಅಕ್ಷ ಇದು ವೈ ಅಕ್ಷ, ಹಾಗೆಯೇ ಇದು ಎಕ್ಸ್ ಅಕ್ಷ ವೈ ಅಕ್ಷ. ಅದರಿಂದ ಎಕ್ಸ್ ಜೊತೆ ಈಕ್ವೇಟ್ ಮಾಡಬೇಕಾಗುತ್ತೆ, ವೈನ ವೈ ಜೊತೆ ಈಕ್ವೇಟ್ ಮಾಡಬೇಕಾಗುತ್ತೆ. ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. ಇವಾಗ ನೋಡೋದಾದರೆ ಇಲ್ಲಿ 5 ಪ್ಲಸ್ 5 ಅಂತಂದರೆ 10 ಆಯಿತು. 10 ಬೈ 2 ಈಕ್ವಲ್ ಟು ಈ ಎಕ್ಸ್ ಅಕ್ಷದಲ್ಲಿ ಏನು ಬಂದಿದೆ 2 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ 2 ಅಂತ ಆಯಿತು. ಹಾಗೆಯೇ ಇಲ್ಲಿ 11 ಪ್ಲಸ್ 3 ಅಂದರೆ 14 ಬೈ 2 ಈಕ್ವಲ್ ಟು 7 ಪ್ಲಸ್ ವೈ ಡಿವೈಡೆಡ್ ಬೈ 2 ಅಂತ ಆಗುತ್ತೆ. ಈ ಲೆಕ್ಕವನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. ಇವಾಗ 10 ಬೈ 2 ಏನಿದೆ ಹಾಗೆ ಬರ್ಕೋತೀನಿ. 10 ಬೈ 2 ಈಕ್ವಲ್ ಟು 2 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ 2. ಈ ಎಕ್ಸ್ ಬೆಲೆಯನ್ನು ನಾವು ಕಂಡುಹಿಡಬೇಕಾಗಿರೋ ಅಂಥದ್ದು. ಸೊ ಅದಕ್ಕೆ ಇದನ್ನು ಏನು ಮಾಡೋಣ, 2 1 2 2 5 10 ಅಂತ ಆಯಿತು. ಈ 2ನ್ನು ನಾವು ಒರೆ ಗುಣಕಾರ ಮಾಡಿದ್ರೆ 5 2 10 ಈಕ್ವಲ್ ಟು 2 ಪ್ಲಸ್ ಎಕ್ಸ್ ಅಂತ ಆಯಿತು. ಇವಾಗ ನಾವು ಏನು ಮಾಡೋಣ, ಈ 10ನ ಹಾಗೆ ಇಟ್ಕೋತೀನಿ. ಈ 2ನ ಈ ಕಡೆ ಶಿಫ್ಟ್ ಮಾಡಿದ್ರೆ -2 ಆಗುತ್ತೆ, ಈಕ್ವಲ್ ಟು ಎಕ್ಸ್ ಆಗುತ್ತೆ. ಅದರಲ್ಲಿ 2 ಹೋದರೆ 8 ಅಂತ ಆಯಿತು. ಇವಾಗ ಎಕ್ಸ್ ಬೆಲೆ ಏನು ಸಿಕ್ತು ನಮಗೆ 8 ಅಂತ ಸಿಕ್ಕಿದೆ. ಹಾಗೆಯೇ ವೈ ಬೆಲೆ ನೋಡಬೇಕು. ಅದರಿಂದ ಇಲ್ಲಿ ಏನಿದೆ 14 ಬೈ 2 ಈಕ್ವಲ್ ಟು 7 ಪ್ಲಸ್ ವೈ ಡಿವೈಡೆಡ್ ಬೈ 2 ಅಂತ ಸಿಕ್ಕಿದೆ. 2 1 2 2 7 14 7 ಇಂಟು 2 ಅಂದರೆ 14 ಈಕ್ವಲ್ ಟು 7 ಪ್ಲಸ್ ವೈ ಅಂತ ಆಯಿತು. ಈ 14ನ ಹಾಗೆ ಇಟ್ಕೊಳ್ಳೋಣ. ಈ 7ನ ಈ ಕಡೆ ಶಿಫ್ಟ್ ಮಾಡಿದ್ರೆ -7 ಅಂತ ಆಗುತ್ತೆ, ಈಕ್ವಲ್ ಟು ವೈ ಅಂತ ಆಯಿತು. 14ರಲ್ಲಿ 7ನ್ನು ಕಳೆದ್ರೆ ನಮಗೆ ಇನ್ನು 7 ಸಿಗುತ್ತೆ, ಈಕ್ವಲ್ ಟು ವೈ ಆಯಿತು. ನಮಗೆ ಉತ್ತರ ಎಕ್ಸ್ ಮತ್ತು ವೈ ಬೆಲೆಗಳು ಸಿಕ್ತು. ಎಕ್ಸ್ ಬೆಲೆ ಎಷ್ಟಾಯಿತು 8 ಇದೆ, ವೈ ಬೆಲೆ 7 ಇದೆ. ಎಕ್ಸ್ ಬೆಲೆ 8, ವೈ ಬೆಲೆ 7 ಅಂತ ಆಯಿತು. ಇಲ್ಲಿ ಕೇಳಿರೋವಂಥ ಪ್ರಶ್ನೆಯಲ್ಲಿ ಬಿ ಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಬಿ ಬಿಂದುವಿನ ನಿರ್ದೇಶಾಂಕ ಏನಾಯಿತು ನಮಗೆ 8, 7 ಅಂತ ಆಯಿತು. ಹಾಗೆಯೇ ಕ್ವೆಶನ್ ಕಂಟಿನ್ಯೂ ಆಗಿದೆ. ಕರ್ಣ ಬಿ ಡಿಯ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಬಿ ಡಿಯ ಉದ್ದವನ್ನು ಕಂಡುಹಿಡಿಬೇಕು ಅಂತ, ಇದ್ರ ಉದ್ದ ಕಂಡುಹಿಡಬೇಕು ಅಂತ ಹೇಳಿದ್ರೆ ನಾವು ದೂರ ಸೂತ್ರವನ್ನು ಬಳಸ್ಕೋಬೇಕಾಗತ್ತೆ. ಈ ದೂರ ಸೂತ್ರವನ್ನು ಬಳಸ್ಕೊಂಡು ನಾವು ಈ ಲೆಕ್ಕವನ್ನು ಬಿಡಿಸ್ಬೇಕು. ಲೆಕ್ಕ ಬಿಡಿಸೋದಕ್ಕೆ ನಂಗೆ ಆಲ್ರೆಡಿ ನಮಗೆ ಇಲ್ಲಿ ಏನು ಸಿಕ್ಕಿದೆ 8 ಮತ್ತು 7 ಸಿಕ್ಕಿದೆ ಈ ಎಕ್ಸ್ ವೈ ಬೆಲೆ. ಅದರಿಂದ ಏನು ಮಾಡೋಣ, ಇಲ್ಲಿ ಡಿ ಬೆಲೆ ಏನಿದೆ 2, 7, ಡಿ ಬೆಲೆ
ಬಿ ಡಿ 2,7 ಅಂತ ಇದೆ. ಇಲ್ಲಿ ಬಿ ಬೆಲೆ ನಮಗೆ 8,7 ಅಂತ ಸಿಕ್ಕಿದೆ. ಈ ಎರಡು ಸಂಖ್ಯೆಗಳನ್ನ ಬಳಸ್ಕೊಂಡು ನಾವು ಏನನ್ನು ಕಂಡುಹಿಡಿಬೇಕು, ಉದ್ದವನ್ನು ಕಂಡುಹಿಡಿಬೇಕು, ಈ ಕರ್ಣದ ಉದ್ದವನ್ನು. ಸೊ ಇದನ್ನು x1 y1, ಇದನ್ನು x2 y2 ಅಂತ ಇಟ್ಕೊಳ್ಳೋಣ. ಅದಾದಮೇಲೆ ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್, y2 ಮೈನಸ್ y1 ಹೋಲ್ ಸ್ಕ್ವೇರ್. ಇದು ಸೂಪರ್ ಆಗಿದೆ. x2 ಅಂತ ಹೇಳಿದ್ರೆ ಇಲ್ಲಿ 8 ಆಗುತ್ತೆ, ಮೈನಸ್ x1 ಅಂದರೆ 2 ಹೋಲ್ ಸ್ಕ್ವೇರ್ ಪ್ಲಸ್ y2 ಅಂತ ಹೇಳಿದ್ರೆ 7 ಮೈನಸ್ y1 ಅಂತ ಅಂದರೆ 2 ಹೋಲ್ ಸ್ಕ್ವೇರ್. 8ರಲ್ಲಿ ನಮಗೆ 2 ಹೋದರೆ ಇನ್ನು ಏನು ಸಿಗುತ್ತೆ, 8ರಲ್ಲಿ 2 ಹೋದರೆ ಇನ್ನು 6 ಸಿಗುತ್ತೆ. ಇದನ್ನು ರೂಟ್ ಹಾಗೆ ಬರ್ಕೊಳ್ಳೋಣ, ಇದು ರೂಟ್ ಆಗಿದೆ, 6 ಸಿಗುತ್ತೆ. ಉಳಿದಿರೋ ಅಂಥದ್ದು ಸ್ಕ್ವೇರ್ ಆಯಿತು. ಪ್ಲಸ್ 7ರಲ್ಲಿ ಇಲ್ಲಿ y1 ಕೂಡ 7 ಇರೋದ್ರಿಂದ ಇದು 7 ಆಗಿರುತ್ತೆ. ಸೊ 7 ಮೈನಸ್ 7 ಅಂದರೆ 0 ಅಂತ ಆಯಿತು. ಉಳಿದಿರೋ ಅಂಥದ್ದು ನಮಗೆ ರೂಟ್ ಆಫ್ 6 ಸ್ಕ್ವೇರ್. ಈ ಸ್ಕ್ವೇರ್ ಮತ್ತು ಈ ರೂಟ್ನ ಕ್ಯಾನ್ಸಲ್ ಮಾಡಿದ್ರೆ ನಮಗೆ ಉತ್ತರ 6 ಅಂತ ಸಿಗುತ್ತೆ. ಸೊ ಈ ಕರ್ಣದ ಉದ್ದ ಎಷ್ಟಾಗಿರುತ್ತೆ, 6 ಸೆಂಟಿಮೀಟ್ರ್. ಅವರು ಯಾವುದರಲ್ಲಿ ಮೆಷರ್ ಮಾಡಿದ್ದಾರೆ ಅಂತ ಗೊತ್ತಾಗ್ತದೆ. ಸೊ 6 ಸೆಂಟಿಮೀಟ್ರ್ ಅಂತ ಇಟ್ಕೊಳ್ಳೋಣ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಓಕೆ, ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 8. ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂತ ಕೊಟ್ಟಿದ್ದಾರೆ. ಅಂತ ಹೇಳಿದ್ರೆ ನಾವು ಇಲ್ಲಿ ಪಿ ಆಫ್ ಎಕ್ಸ್ ಏನು ಕೊಟ್ಟಿದ್ದಾರೆ, ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 8, ಇದನ್ನು ಬಳಸ್ಕೊಂಡು ನಾವು ಶೂನ್ಯತೆಗಳನ್ನ ಕಂಡುಹಿಡಿಬೇಕಾಗತ್ತೆ. ಶೂನ್ಯತೆಗಳು ಅಂದರೆ 2x ಬೆಲೆಗಳನ್ನ ಕಂಡುಹಿಡಿಬೇಕು. ಕಂಡುಹಿಡಿದಾದ್ಮೇಲೆ ಅದನ್ನು ಆಲ್ಫಾ ಬೀಟಾ ಅಂತ ತಗೊಂಡು ಅದ್ರ ಸಹಗುಣಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಬೇಕು. ಅಂತ ಹೇಳಿದರೆ ಫಸ್ಟು ಅವ್ರು ಕೊಟ್ಟಿರೋ ಕ್ವೆಶನ್ ಏನಿದೆ ಅದರಲ್ಲಿ ನಾವು ಸಮೀಕರಣನ ತಗೊಳ್ಳೋಣ. ಏನದು, ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 8 ಈಕ್ವಲ್ ಟು 0 ಅಂತ ಆಗುತ್ತೆ. ಮೈನಸ್ 8 ಈಕ್ವಲ್ ಟು 0. ಇವಾಗ ಈ 8 ಏನಿದೆ, 2 4ಲಿ 8 ಅಂತ ತಗೊಳ್ಳೋಣ. ಅಂದರೆ ಈ ಕೊನೆಯ ಸಂಖ್ಯೆ ಏನಿರುತ್ತೆ ಇಲ್ಲಿ ತಗೊಳ್ಳೋಂಥ 2 ಸಂಖ್ಯೆಗಳಿಂದ ಗುಣಿಸಿದ್ರೆ ಕೊನೆಯ ಸಂಖ್ಯೆ ಬರಬೇಕು. ಈ 2 ಸಂಖ್ಯೆಗಳನ್ನ ಕೂಡಿದ್ರೆ ತಪ್ಪಿದ್ರೆ ಕಳೆದ್ರೆ ಈ ಸಂಖ್ಯೆ ಬರಬೇಕು. ಇಲ್ಲಿ 4 2 8 ಆಗುತ್ತೆ, 2 ಗುಣಿಸಿದ್ರೆ 8 ಬರ್ತಾ ಇದೆ. ಈ 2 ಸಂಖ್ಯೆಗಳನ್ನ ನಾವೇನು ಮಾಡಬೇಕು, ಮೈನಸ್ ಮಾಡಿದ್ರೆ ನಮಗೆ ಏನು ಮಧ್ಯೆ ಇರೋವಂಥ ಸಂಖ್ಯೆ 2 ಬರುತ್ತೆ. ಆದರೆ ಇಲ್ಲಿ ಮೈನಸ್ 2 ಇರೋದ್ರಿಂದ ಇಲ್ಲೇನು ಬರಬೇಕು, ನಮಗೆ ಮೈನಸ್ ಬರಬೇಕು. ಅದಕ್ಕೆ ದೊಡ್ಡ ಸಂಖ್ಯೆಗೆ ನಾವು ಮೈನಸ್ ಹಾಕ್ಕೊಂಡು ಚಿಕ್ಕ ಸಂಖ್ಯೆಗೆ ನಾವು ಪ್ಲಸ್ ಹಾಕ್ಕೊಬಿಟ್ರೆ ಇಲ್ಲಿ ಮೈನಸ್ 2 ಅಂತ ಬರುತ್ತೆ. ಸೊ ಇವಾಗ ಏನು ಮಾಡ್ಬೋದು ಅಂತ ಹೇಳಿದ್ರೆ ಈ ಎಕ್ಸ್ ಸ್ಕ್ವೇರ್ ಏನಿದೆ ಅದನ್ನು ಹಾಗೆ ಬರ್ಕೊಳ್ಳೋಣ. ಇಲ್ಲಿ ಮೈನಸ್ 2x ಜಾಗಕ್ಕೆ ಮೈನಸ್ 4x ಪ್ಲಸ್ 2x ಅಂತ ಹಾಕ್ಕೊಳ್ಳೋಣ. ಈ ಮೈನಸ್ 8ನ್ನು ಹಾಗೆ ಬರ್ಕೊಳ್ಳೋಣ, ಈಕ್ವಲ್ ಟು 0 ಆಯಿತು ಅಲ್ವಾ. ಇವಾಗ ಲೆಕ್ಕವನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. ಇದನ್ನು ಎರೇಸ್ ಮಾಡಿಬಿಡ್ತೀನಿ. ಓಕೆ, ಲೆಕ್ಕವನ್ನು ಕಂಟಿನ್ಯೂ ಮಾಡೋಣ. ಇದರಲ್ಲೇನಿದೆ, ಇವಾಗ ಈ 2 ಸಂಖ್ಯೆಗಳನ್ನ ನೋಡಿದ್ರೆ 2ರಲ್ಲೂ ಎಕ್ಸ್ ಕಾಮನ್ ಇದೆ, ಅದಕ್ಕೆ ಎಕ್ಸನ್ನು ಕಾಮನ್ ತಗೋತೀನಿ. ಇಲ್ಲಿ ಎಕ್ಸನ್ನು ಆಲ್ರೆಡಿ ಬರ್ಕೊಂಡಿರೋದ್ರಿಂದ ಉಳಿದಿರೋ ಅಂಥದ್ದು ಎಕ್ಸ್ ಹಾಗೆ ಬರ್ಕೊಳ್ಳೋಣ. ಮೈನಸ್ ಏನಿದೆ ಅದನ್ನು ಹಾಗೆ ಇಟ್ಕೋತೀನಿ. ಎಕ್ಸ್ ಆಲ್ರೆಡಿ ಹೊರಗಡೆ ತೊಗೊಂಡಿರೋದ್ರಿಂದ ಉಳಿದಿರೋದು 4, ಅದನ್ನು ಹಾಗೆ ಇಡೋಣ. ಪ್ಲಸ್ ಇನ್ನು ಸಿಂಪಲ್ ಏನಿದೆ ಅಂತಂದರೆ ಇಲ್ಲಿ ಏನು ಬಂದಿರುತ್ತೆ ಅದನ್ನು ಸೇಮ್ ಆ್ಯಸ್ ಇಟ್ ಈಸ್ ಹಾಗೆ ಬರ್ಕೊಳ್ಳೋಣ. ಸಿಂಪಲಾಗಿ ಹೇಳಬೇಕು ಅಂದರೆ, ಲಾಜಿಕಾಗಿ ಆನ್ಸರ್ ಮಾಡಬೇಕು ಅಂದರೆ ಇಲ್ಲಿ ಏನು ಬಂದಿರುತ್ತೆ ಅದನ್ನು ಹಾಗೆ ಬರ್ಕೊಂಡ್ರೆ ಇಲ್ಲಿ ಬಂದಿರೋವಂಥ ಮೊದಲನೇ ಸಂಖ್ಯೆ ಏನಿದೆ ಪ್ಲಸ್ 2 ಆಗುತ್ತೆ. ಆ 2ನ್ನ ಹಾಗೆ ಬರ್ಕೊಳ್ಳೋಣ. ಇಲ್ಲಿ ನೋಡಿದ್ರೆ ಇಲ್ಲಿ ನೋಡಿ 2 ಇಂಟು ಎಕ್ಸ್ ಅಂದರೆ 2x ಆಗುತ್ತೆ. ಇಲ್ಲಿ ಪ್ಲಸ್ ಇಂಟು ಮೈನಸ್ ಅಂದರೆ ಮೈನಸ್ ಅಂತ ಆಗುತ್ತೆ. 2 ಇಂಟು 4 ಅಂದರೆ 8 ಅಂತ ಆಗುತ್ತೆ. ಇವಾಗ ಈಕ್ವಲ್ ಟು 0 ಆಯಿತು. ಇಲ್ಲಿ ಇಷ್ಟನ್ನು ನೋಡಿದ್ರೆ ಎಕ್ಸ್ ಮೈನಸ್ 4 2 ಕಡೆನೂ ಕಾಮನ್ ಇದೆ, ಅದರಿಂದ ಹಾಗೆ ಬರ್ಕೊಳ್ಳೋಣ. ಎಕ್ಸ್ ಮೈನಸ್ 4 ಇಂಟು ಎಕ್ಸ್ ಮೈನಸ್ 4 2ರಲ್ಲೂ ಕಾಮನ್ ತೊಗೊಂಡಿರೋದ್ರಿಂದ ಉಳಿದಿರೋ ಅಂಥದ್ದು ಎಕ್ಸ್ ಪ್ಲಸ್ 2
ಹಾಗೆ ಬರ್ಕೊಳ್ಳೋಣ, ಈಕ್ವಲ್ ಟು 0 ಆಯಿತು. ಇದನ್ನು 0ಗೆ ಈಕ್ವೇಟ್ ಮಾಡೋಣ. ಎಕ್ಸ್ ಮೈನಸ್ 4 ಈಕ್ವಲ್ ಟು 0, ಎಕ್ಸ್ ಪ್ಲಸ್ 2 ಈಕ್ವಲ್ ಟು 0 ಅಂತ ಆಗುತ್ತೆ. ಇವಾಗ ಎಕ್ಸ್ ಈಕ್ವಲ್ ಟು ಈ -4 ಈ ಕಡೆ ಶಿಫ್ಟ್ ಮಾಡಿದ್ರೆ +4 ಅಂತ ಆಗುತ್ತೆ. ಇವಾಗ ಎಕ್ಸ್ ಪ್ಲಸ್ 2 ಈಕ್ವಲ್ ಟು 0 ಅಂತಿದ್ರೆ ಇದನ್ನು ಈ ಕಡೆ ಶಿಫ್ಟ್ ಮಾಡಿದ್ರೆ -2 ಆಗುತ್ತೆ. ಇವಾಗ ನಮಗೆ 2 ಎಕ್ಸ್ ಬೆಲೆಗಳು ಬಂದಿದೆ. ಇದನ್ನು ನಾವು ಆಲ್ಫಾ ಈಕ್ವಲ್ ಟು 4, ಬೀಟಾ ಈಕ್ವಲ್ ಟು -2 ಅಂತ ಇಟ್ಕೊಳ್ಳೋಣ. ಇದನ್ನು ಒಂದು ಸೈಡ್ ಬರ್ಕೋತೀನಿ. ಆಲ್ಫಾ ಈಕ್ವಲ್ ಟು 4, ಬೀಟಾ ಈಕ್ವಲ್ ಟು -2 ಅಂತ ಆಯಿತು. ಇವಾಗ ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ ಲೆಕ್ಕನ. ನಮಗೆ ಒಂದು ಸೂತ್ರ ಗೊತ್ತಿದೆ. ಸೂತ್ರ ಏನಂತ ಹೇಳಿದ್ರೆ ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು -b/a ಮತ್ತು ಆಲ್ಫಾ ಬೀಟಾ ಈಕ್ವಲ್ ಟು c/a ಅಂತ ಗೊತ್ತಿದೆ. ನಾವು ಅವರು ಕೊಟ್ಟಿರೋ ಒಂದು ಸಮೀಕರಣದಲ್ಲಿ ಇದನ್ನು ax² + bx + c ಈ ರೂಪದಲ್ಲಿರೋದ್ರಿಂದ ನಾವು a ಅಂದರೆ 1 ಅಂತ ಬರ್ಕೋಬೋದು, b ಅಂತ ಅಂದರೆ -2, c ಅಂತ ಹೇಳಿದ್ರೆ -8 ಅಂತ ತಗೋಬೋದು. ಇವಾಗ ಇಲ್ಲಿ ಆಲ್ಫಾ ಪ್ಲಸ್ ಬೀಟಾ ಅಂತಿದೆ. ಆಲ್ಫಾ ಪ್ಲಸ್ ಬೀಟಾ ಅಂತ ಹೇಳಿದ್ರೆ ಆಲ್ಫಾ ಅಂದರೆ 4 ಪ್ಲಸ್ ಬೀಟಾ ಅಂದರೆ -2, ಆ -2 ಹಾಗೆ ಬರ್ಕೊಳ್ಳೋಣ, ಈಕ್ವಲ್ ಟು -b ಇರೋದ್ರಿಂದ ಮೈನಸ್ ಆಫ್ ಇಲ್ಲಿ b ಅಂದರೆ -2 ಅಂತಿದೆ, -2 ಡಿವೈಡೆಡ್ ಬೈ a ಅಂತ ಹೇಳಿದ್ರೆ 1 ಅಂತಿದೆ, 1 ಅಂತ ಬರ್ಕೊಳ್ಳೋಣ. ಇವಾಗ 4 ಹಾಗೆ ಉಳ್ಕೋತು, -2 ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಈ 2 ಹಾಗೆ ಬರ್ಕೊಳ್ಳೋಣ, ಡಿವೈಡೆಡ್ ಬೈ 1 ಬರ್ಕೊಂಡ್ರು ಒಂದೇ, ಬರ್ಕೊಳ್ದಿಲ್ಲ ಅಂದರೂ ಒಂದೇ ಆಗುತ್ತೆ. 4ರಲ್ಲಿ 2 ಹೋದರೆ 2 ಅಂತ ಆಯಿತು, ಈಕ್ವಲ್ ಟು 2 ಆಯಿತು. ಅಂದರೆ ಎರಡೂ ಕಡೆನೂ ಏನಾಗ್ತು, ನಮಗೆ ಸಮ ಬಂತು. ಅಂದರೆ ಇದು ತಾಳೆ ನೋಡಿದಾಗ ಇದು ಸರಿ ಇದೆ ಉತ್ತರ ಅಂತ ಆಯಿತು. ಇನ್ನು ಆಲ್ಫಾ ಬೀಟಾ ಈಕ್ವಲ್ ಟು c/a ಅಂತ ಆಯಿತು. ಆಲ್ಫಾ ಅಂತ ಹೇಳಿದ್ರೆ ಇಲ್ಲಿ 4, ಬೀಟಾ ಅಂದರೆ -2 ಈಕ್ವಲ್ ಟು c ಅಂತ ಹೇಳಿದ್ರೆ -8, a ಅಂದರೆ 1 ಅಂತ ಆಯಿತು. ಇಲ್ಲಿ ಏನೂ ಇಲ್ಲ ಅಂದರೆ ಪ್ಲಸ್ ಇದೆ ಅಂತ, ಪ್ಲಸ್ ಇಂಟು ಮೈನಸ್ ಅಂದರೆ ಮೈನಸ್, 4 2 8 ಈಕ್ವಲ್ ಟು -8. ಎರಡೂ ಕಡೆನೂ ಸಮ ಬಂತು. ಅಂದರೆ ಅವರು ತಾಳೆ ನೋಡಿ ಏನು ಕೇಳಿದರೆ, ಪದೋಕ್ತಿಯ ಶೂನ್ಯತೆಗಳನ್ನ ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳ ಸಹಗುಣಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ. 2 ಶೂನ್ಯತೆಗಳು 4 ಮತ್ತು -2 ಅಂತ ಬಂತು. ತಾಳೆ ನೋಡಿದಾಗ 2 ಈಕ್ವಲ್ ಟು 2, -8 ಈಕ್ವಲ್ ಟು -8 ಅಂತ ಬಂತು. ಇಷ್ಟು ನಾವು ಲೆಕ್ಕವನ್ನು ಮಾಡಿದ್ರೆ ಮಾತ್ರ ನಮಗೆ ಇಲ್ಲಿ 3 ಅಂಕಗಳು ಸಿಗೋ ಅಂಥದ್ದು. ಪ್ರಶ್ನೆಯನ್ನು ನೋಡೋಣ. ಇದರಲ್ಲಿ ಶೂನ್ಯತೆಗಳ ಮೊತ್ತ 7, ಗುಣಲಬ್ಧ 12 ಆಗಿರುವ ಒಂದು ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ ಹಾಗೂ ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಅಂದರೆ ಅವರು ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಕೊಟ್ಟಿದ್ದಾರೆ. ಏನದು ಆಲ್ಫಾ ಪ್ಲಸ್ ಬೀಟಾ ಅಂದರೆ ಕೊಟ್ಟಿದ್ದಾರೆ ಏನು 7 ಅಂತ. ಹಾಗೆ ಗುಣಲಬ್ಧ ಆಲ್ಫಾ ಬೀಟಾ ಈಕ್ವಲ್ ಟು 12 ಅಂತ ಕೊಟ್ಟಿದ್ದಾರೆ. ಒಂದು ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ನಮಗೆ ಶೂನ್ಯತೆಗಳ ಮೊತ್ತ ಗುಣಲಬ್ಧ ಗೊತ್ತಿರಬೇಕಾದ್ರೆ ನಾವು ವರ್ಗ ಬಹುಪದೋಕ್ತಿ ಬರೆಯೋದಕ್ಕೆ ತುಂಬ ಸುಲಭ ಇದೆ. ಅದಕ್ಕೆ ಸೂತ್ರ x² ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ ಈಕ್ವಲ್ ಟು 0. ಈ x² ಹಾಗೆ ಬರ್ಕೊಳ್ಳೋಣ. ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಅಂದರೆ ಇಲ್ಲಿ 7 ಇದೆ, 7 x ಆಯಿತು, ಪ್ಲಸ್ ಆಲ್ಫಾ ಬೀಟಾ ಅಂದರೆ 12 ಈಕ್ವಲ್ ಟು 0. ಇವಾಗ ನಮಗೆ ಈ ವರ್ಗ ಬಹುಪದೋಕ್ತಿಯ ಈ ಕೊಟ್ಟಿರುವಂಥ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವನ್ನು ಬಳಸ್ಕೊಂಡು ನಾವು ವರ್ಗ ಬಹುಪದೋಕ್ತಿನ ಕಂಡುಹಿಡಿದಾಯಿತು. ಹಾಗೂ ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನ ಕಂಡುಹಿಡಿರಿ ಅಂತ ಹೇಳಿದ್ದಾರೆ. ಅಂದರೆ ಇದನ್ನು ಬಳಸ್ಕೊಂಡು ನಾವು ಶೂನ್ಯತೆಗಳನ್ನ ಕಂಡುಹಿಡಬೇಕು. ಅಂದರೆ 2 ಎಕ್ಸ್ ಬೆಲೆಗಳನ್ನ ಕಂಡುಹಿಡಬೇಕು. ಮೊದಲು ಅದರಲ್ಲಿ ಮಾಡಿದ ಹಾಗೆಯೇ ಇದರಲ್ಲಿ ಏನು ಮಾಡಬೇಕು ಅಂದರೆ ಈ ಕೊನೆಯ ಸಂಖ್ಯೆ ಏನಿದೆ ಅದಕ್ಕೆ ಈ ಸಂಖ್ಯೆ 12 ಅಂತ ಅಂದರೆ 2 6 12 ಆಯಿತು. ಈ 2 ಸಂಖ್ಯೆಗಳನ್ನ ಗುಣಿಸಿದ್ರೆ 12 ಬರಬೇಕು. ಈ 2 ಸಂಖ್ಯೆಗಳನ್ನ ಕೂಡೋದು ತಪ್ಪಿದ್ರೆ ಕಳೆಯೋದು ಮಾಡಿದ್ರೆ ನಮಗೆ ಈ ಮಧ್ಯ ಇರೋವಂಥ ಸಂಖ್ಯೆ ಬರಬೇಕು. ಆದರೆ 2 6 12 ಗುಣಿಸಿದ್ರೆ 12 ಅಂತ ಬರ್ತಾಯಿದೆ. ಆದರೆ ಕೂಡೋದು ತಪ್ಪಿದ್ರೆ ಕಳೆಯಿದ್ರೆ 7 ಅಂತ ಬರ್ತಾಯಿಲ್ಲ.
ಅದರಿಂದ ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. 2 ಮೂರ್ಲಿ 6 ಅಂತ ಆಯಿತು. ಇವಾಗ ನೋಡೋಣ, ಈ ಎರಡೂ ಸಂಖ್ಯೆಗಳನ್ನ ಗುಣಿಸೋಣ. ಇಲ್ಲಿ 12, ಇಲ್ಲಿ 4 ಮೂರ್ಲಿ 12, 4 ಮೂರ್ಲಿ 12 ಅಂತ ಅಂದರೆ ಎರಡೂ ಸಂಖ್ಯೆಗಳನ್ನ ಗುಣಿಸಿದ್ರೆ ನಮಗೆ 12 ಅಂತ ಬರ್ತಾ ಇದೆ. ಈ ಎರಡೂ ಸಂಖ್ಯೆಗಳನ್ನ ಕೂಡಿದ್ರೆ 4, 5, 6, 7 ಆಗುತ್ತೆ. ಈ ಎರಡೂ ಸಂಖ್ಯೆಗಳನ್ನ ಕೂಡಿದ್ರೆ ನಮಗೆ ಏನು ಬರ್ತಾ ಇದೆ? 7 ಬರ್ತಾ ಇದೆ. ಆದರೆ ಇಲ್ಲಿ -7 ಇರೋದ್ರಿಂದ ಈ ಎರಡೂ ಸಂಖ್ಯೆಗಳಿಗೆ ನಾವು ಮೈನಸ್ ಚಿಹ್ನೆ ಹಾಕ್ಕೊಂಡು ಇಲ್ಲಿ ನಮಗೆ -7 ಅಂತ ಬರುತ್ತೆ. ಆದ್ದರಿಂದ ಇದನ್ನು ನಾವು ಬಳಸ್ಕೊಳ್ಳೋಣ. ಇವಾಗ x² ಏನಿದೆ ಅದನ್ನ ಹಾಗೆ ಬರ್ಕೊಳ್ಳೋಣ. -7x ಜಾಗದಲ್ಲಿ -4x -3x +12 ಏನಿದೆ ಅದನ್ನು ಹಾಗೆ ಬರ್ಕೊಳ್ಳೋಣ, =0 ಅಂತ ಹಾಕೋಣ. ಓಕೆ, ಫಸ್ಟ್ ಇದನ್ನು ಎರೇಸ್ ಮಾಡಿಬಿಡ್ತೀನಿ. ಇವಾಗ ಕಂಟಿನ್ಯೂ ಮಾಡ್ತಾ ಹೋಗೋಣ. ಇದನ್ನು ಇಲ್ಲಿ ನೋಡೋದಾದರೆ ಈ ಎಕ್ಸ್ ಎರಡೂ ಕಡೆನೂ ಎಕ್ಸ್ ಕಾಮನ್ ಇರೋದ್ರಿಂದ ಎಕ್ಸ್ ಕಾಮನ್ ಬರ್ಕೋತೀನಿ. ಉಳಿದಿರೋ ಅಂಥದ್ದು ಎಕ್ಸ್ ಹಾಗೆ ಬರ್ಕೊಳ್ಳೋಣ. -4 ಹಾಗೆ ಬರ್ಕೊಳ್ಳೋಣ. ಇವಾಗ ಮತ್ತೆ ಇಲ್ಲಿ ಏನು ಮಾಡೋಣ ಅಂತಂದರೆ ಇಲ್ಲಿ ಯಾವ ಸಂಖ್ಯೆ ಬಂದಿರುತ್ತೆ ಅದನ್ನು ಹಾಗೆ ಬರ್ಕೊಂಡು ನಮಗೆ ಈಸಿ ಆಗಿಬಿಡುತ್ತೆ ಲೆಕ್ಕ ಮಾಡೋದಕ್ಕೆ. x-4 ಹಾಗೆ ಬರ್ಕೊಳ್ಳೋಣ. ಇಲ್ಲಿ -3 ಏನಿದೆ ಅದನ್ನು ಹಾಗೆ ಬರೆಯೋಣ. -3 ಹಾಗೆ ಬಂದರೆ ಇಲ್ಲಿ ಲೆಕ್ಕ ಸರಿ ಇದೆಯಾ ನೋಡೋಣ. ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಪ್ಲಸ್ ಇಂಟು ಮೈನಸ್ ಆಯಿತು. ಹಾಗೆಯೇ 3 × 1 3 ಆಯಿತು. ಈ ಎಕ್ಸನ್ನ ಹಾಗೆ ಬರ್ಕೊಳ್ಳೋಣ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. 4 ಮೂರ್ಲಿ 12 ಅಂತ ಆಯಿತು, =0 ಆಯಿತು. ಇವಾಗ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಈ ಎರಡೂ ಕಡೆನೂ x-4 ಕಾಮನ್ ಇದೆ. ಅದನ್ನು ಹಾಗೆ ಬರ್ಕೊಳ್ಳೋಣ. x-4 ಕಾಮನ್ ತೊಗೊಂಡಾಯಿತು. ಉಳಿದಿರೋ ಅಂಥದ್ದು x ಮೈನಸ್ ಇಲ್ಲಿ ಉಳಿದಿರೋವಂಥದ್ದು 3 =0. ಈ ಎರಡನ್ನೂ ನಾವು 0ಗೆ ಈಕ್ವೇಟ್ ಮಾಡೋಣ. x-4 =0, x-3 =0 ಅಂತ ಆಯಿತು. x-4 =0 ಅಂದರೆ ಇದನ್ನು ಈ ಕಡೆ ಶಿಫ್ಟ್ ಮಾಡಿದ್ರೆ +4 ಅಂತ ಆಯಿತು. x-3 =0 ಅಂದರೆ ಈ ಕಡೆ ಶಿಫ್ಟ್ ಮಾಡಿದ್ರೆ +3 ಅಂತ ಆಯಿತು. ಇವಾಗ ನಮಗೆ ಎರಡು ಶೂನ್ಯತೆಗಳು ಸಿಕ್ಕಿದೆ. ಯಾವ್ಯಾವುದು? 4 ಮತ್ತು 3. ಈ ಮುಂದಿನ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕದ ಉದ್ದ ಸಮವಾಗಿರುತ್ತದೆ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬಾಹ್ಯ ಬಿಂದು ಏನಿದೆ ಇದ್ರ ಪ್ರಮೇಯವನ್ನು ನಾವು ಮಾಡಬೇಕಾಗುತ್ತೆ. ಇದನ್ನು ಸಪ್ರೇಟ್ ಒಂದು ವಿಡಿಯೋದಲ್ಲಿ ಪ್ರಮೇಯವನ್ನು ಡಿಸ್ಕಸ್ ಮಾಡ್ತೀನಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಪ್ರಶ್ನೆಯಲ್ಲಿ A1, -5 ಮತ್ತು B-4, 5 ಬಿಂದುಗಳನ್ನು ಸೇರಿಸುವ ರೇಖಾಖಂಡವು x ಅಕ್ಷದಿಂದ ಯಾವ ಅನುಪಾತದಲ್ಲಿ ವಿಭಾಗಿಸುತ್ತದೆ ಎಂಬುದನ್ನು ಕಂಡುಹಿಡಿಯಿರಿ ಹಾಗೂ ವಿಭಾಗಿಸುವ ಬಿಂದುಗಳ ನಿರ್ದೇಶಾಂಕವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಅಂದರೆ ಈ ಪ್ರಶ್ನೆಯಲ್ಲಿ ಏನಿದೆ ಅಂದರೆ ಎರಡು ಬಿಂದುಗಳನ್ನು ಕೊಟ್ಟಿದ್ದಾರೆ. ಅದನ್ನು ಸೇರಿಸುವ ರೇಖಾಖಂಡ ಯಾವುದಿದೆ? x ಅಕ್ಷದಿಂದ ಅಂತ ಕೊಟ್ಟಿದ್ದಾರೆ. x ಅಕ್ಷ ಅಂತ ಕೊಟ್ಟಿರೋದ್ರಿಂದ ಇದ್ರ ಈ ಬಿಂದು ಏನಾಗಿರುತ್ತೆ ಅಂದರೆ x, 0 ಅಂತ ಆಗುತ್ತೆ. ಅದಾದಮೇಲೆ ನಾವು ಯಾವ ಅನುಪಾತ ಅಂತ ಕೇಳಿದರೆ, ಯಾವ ಅನುಪಾತ ಅಂತ ಕೇಳಿರೋದ್ರಿಂದ ನಾವು ಇಲ್ಲಿ m1:m2 ಅನ್ನು ನಾವು ಕಂಡುಹಿಡಿಬೇಕು. ಅದಾದಮೇಲೆ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರೆ ನಾವು ಇಲ್ಲಿ x ಬೆಲೆಯನ್ನು ಕೂಡ ಕಂಡುಹಿಡಬೇಕಾಗುತ್ತೆ. x ಬೆಲೆ ಕಂಡುಹಿಡಿದ್ರೆ ನಮಗೆ ಪೂರ್ತಿ ಉತ್ತರ ನಮಗೆ ಸಿಕ್ಕಿದಾಗ ಆಗುತ್ತೆ. ಓಕೆ, ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. ನಾವು m1 m2ನ ಕಂಡುಹಿಡಬೇಕು ಅಂತ ಹೇಳಿದರೆ ನಮಗೆ ಸೂತ್ರ ಒಂದು ಗೊತ್ತಿದೆ. ಏನದು? P(x, y) m1x2 + m2x1 ಡಿವೈಡೆಡ್ ಬೈ m1 + m2, m1y2 + m2y1 ಡಿವೈಡೆಡ್ ಬೈ m1 + m2. ಇವಾಗ ಏನು ಮಾಡೋಣ ಅಂತ ಹೇಳಿದ್ರೆ ಈ m1 m2 ನಾವು ಕಂಡುಹಿಡಬೇಕಾಗಿದೆ. P(x, y) ಅಂತ ಹೇಳಿದ್ರೆ ಇಲ್ಲಿ ಅವರೇ ಒಂದು ಬಿಂದುವನ್ನು ಕೊಟ್ಟಿದ್ದಾರೆ. ಏನದು? x, 0 ಅಂತ. x, 0ನ ಹಾಗೆ ಬರ್ಕೊಳ್ಳೋಣ. P(x, y) ಅಂತ ಹೇಳಿದ್ರೆ x, 0. ಇದರಲ್ಲಿ ಬಿಂದುಗಳೇನು ಕೊಟ್ಟಿದ್ದಾರೆ? ಒಂದು x, 0 ಅಂತ ಕೊಟ್ಟಿದ್ದಾರೆ. 0 ಅಂದರೆ x ಅಕ್ಷ ಅಂತ ಕೊಟ್ಟಿರೋದ್ರಿಂದ ಅದನ್ನು x, 0 ಅಂತ ತೊಗೊಂಡಿದ್ದೀವಿ. ಅದಾದಮೇಲೆ ಇಲ್ಲಿ ಎರಡು ಬಿಂದುಗಳನ್ನ ಕೊಟ್ಟಿದ್ದಾರೆ. ಯಾವುದಾದ್ರು ಅಂದರೆ
1, ಮತ್ತು ಇನ್ನೂ ಒಂದು ಬಿಂದು ಏನು ಕೊಟ್ಟಿದ್ದಾರೆ -4, 5 ಅಂತ ಕೊಟ್ಟಿದ್ದಾರೆ. ಇದನ್ನು ನಾವು x1 y1 ಇದನ್ನು x2 y2 ಅಂತ ತಗೊಳ್ಳೋಣ. ಇದಾದಮೇಲೆ ಇದರಲ್ಲಿ ನಮಗೆ m1 m2ನ ನಾವು ಕಂಡುಹಿಡಬೇಕಾಗಿರೋದ್ರಿಂದ m1 ಹಾಗೆ ಬರ್ಕೊಳ್ಳೋಣ. x2 ಅಂತ ಹೇಳಿದ್ರೆ ಇದ್ರ ಬೆಲೆ ಏನಿದೆ -4, ಆ -4 ಹಾಗೆ ಬರ್ಕೊಳ್ಳೋಣ. ಪ್ಲಸ್ m2 ಗೊತ್ತಿಲ್ಲ ನಮಗೆ, ಅದಕ್ಕೆ m2 ಹಾಗೆ ಬರ್ಕೊಳ್ಳೋಣ. x1 ಅಂತ ಹೇಳಿದ್ರೆ 1 ಡಿವೈಡೆಡ್ ಬೈ m1 + m2 ಏನಿದೆ ಅದನ್ನು ಹಾಗೆ ಬರ್ಕೊಳ್ಳೋಣ. ಇದಾದಮೇಲೆ ಮತ್ತೆ m1 ಹಾಗೆ ಬರ್ಕೊಳ್ಳೋಣ. y2 ಅಂತ ಹೇಳಿದ್ರೆ 5 ಅಂತ ಆಗುತ್ತೆ, 5ನ ಹಾಗೆ ಬರ್ಕೊಳ್ಳೋಣ. ಪ್ಲಸ್ m2 ಏನಿದೆ ಅದನ್ನು ಹಾಗೆ ಬರ್ಕೊಳ್ಳೋಣ. ಇಲ್ಲಿ y1 ಅಂತ ಹೇಳಿದ್ರೆ -5 ಅಂತ ಆಗುತ್ತೆ, ಅದನ್ನು ಹಾಗೆ ಬರ್ಕೊಳ್ಳೋಣ. ಡಿವೈಡೆಡ್ ಬೈ m1 + m2 ಅಂತ ಆಯಿತು. ಈ ಲೆಕ್ಕವನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. ಇದರಲ್ಲಿ ನಾನು ಇಲ್ಲಿ ಎರೇಸ್ ಮಾಡ್ತೀನಿ. ಓಕೆ, ಇಲ್ಲಿ x,0 ಏನಿದೆ, x,0 ಇದು x ಅಕ್ಷ ಅಂತ ಹೇಳಿದ್ರೆ ಇದಿಷ್ಟು ಆಗುತ್ತೆ. x ಅಕ್ಷ ಅಂತ ಬಂದಾಗ ಇಲ್ಲಿ x ಅಂತ ಬಂದಿದೆ, ಇಲ್ಲಿ x ಜಾಗದಲ್ಲಿ m1, -4 ಪ್ಲಸ್ m2, m1 ಆಫ್ -4 m2 ಆಫ್ 1 ಡಿವೈಡೆಡ್ ಬೈ m1 + m2 ಅಂತಿದೆ. ಅಂದರೆ ನಾವು ಈ ಎಕ್ಸನ್ನ ಎಕ್ಸ್ಗೆ ಈಕ್ವೇಟ್ ಮಾಡಬೇಕಾಗುತ್ತೆ, 0ನ ವೈಗೆ ಈಕ್ವೇಟ್ ಮಾಡಬೇಕಾಗುತ್ತೆ. ಇದನ್ನು ಹಾಗೆ ಬರ್ಕೊಳ್ಳೋಣ. x ಈಕ್ವಲ್ ಟು ಅಂದರೆ ಈ x ಈಕ್ವಲ್ ಟು ಇಲ್ಲಿ x ಅಕ್ಷದಲ್ಲಿ ಯಾವ ಪಾಯಿಂಟ್ ಬಂದಿದೆ ಅದನ್ನು ಬರ್ಕೋಬೇಕಾಗುತ್ತೆ. m1 × -4 ಪ್ಲಸ್ m2 × 1 ಡಿವೈಡೆಡ್ ಬೈ m1 + m2 ಏನಿದೆ ಅದನ್ನು ಹಾಗೆ ಬರ್ಕೊಳ್ಳೋಣ. ಹಾಗೆಯೇ ಇಲ್ಲಿ y ಅಂತ ಅಂದರೆ ಇಲ್ಲಿ 0 ಬಂದಿದೆ, ಇದನ್ನು ಇಲ್ಲಿಗೆ ಈಕ್ವೇಟ್ ಮಾಡಬೇಕಾಗತ್ತೆ. m1 × 5 ಪ್ಲಸ್ m2 × -5 ಡಿವೈಡೆಡ್ ಬೈ m1 + m2 ಅಂತ ಬರ್ಕೊಳ್ಳೋಣ. ಇವಾಗ ನಾವು ಇದನ್ನು ಇಲ್ಲಿ ಎರೇಸ್ ಮಾಡಿಬಿಡ್ತೀನಿ, ಲೆಕ್ಕ ಮಾಡೋದಕ್ಕೆ ಜಾಗ ಇಲ್ಲ ಅಂತ. ಓಕೆ, ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. ಇಲ್ಲಿ x ಅಂತ ಹೇಳಿದ್ರೆ ಏನು ಕೊಟ್ಟಿದ್ದಾರೆ, ಫಸ್ಟ್ ಇದನ್ನು ಸಿಂಪ್ಲಿಫೈ ಮಾಡೋಣ. ಈ 0 ಜೊತೆಗೆ m1 m2ನ ಗುಣಾಕಾರ ಮಾಡಿದ್ರೆ ನಮಗೆ 0ನೇ ಬರುತ್ತೆ. ಸೊ ಇಲ್ಲಿ ಈ m1 5 × m1 ಅಂದರೆ 5m1 ಪ್ಲಸ್ ಇಲ್ಲಿ -5 × m2 ಅಂದರೆ -5, ಇದು ಮೈನಸ್ ಆಗಿಬಿಡುತ್ತೆ, -5 m2 ಅಂತ ಆಗುತ್ತೆ. ಈ ಸಂಖ್ಯೆಗಳೇನಿದೆ ಇದು 0 ಆಯಿತು. ಇದನ್ನು ನಾನು ಈ ಮೈನಸ್ ಇರೋದು ಇದನ್ನು 5 m1 ಇರೋದನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ -5 m1 ಆಯಿತು, ಈಕ್ವಲ್ ಟು -5 m2 ಅಂತ ಬರ್ಕೋಣ. ಎರಡೂ ಕಡೆನೂ ಮೈನಸ್ ಇರೋದ್ರಿಂದ ಕ್ಯಾನ್ಸಲ್ ಮಾಡೋಣ. ಇದಾದಮೇಲೆ ಏನು ಮಾಡ್ತೀನಿ, ಈ m1 ಹಾಗೆ ಇಟ್ಕೋತೀನಿ. ಇದನ್ನು ಓರೆ ಗುಣಾಕಾರ ಮಾಡಿದ್ರೆ ಡಿವೈಡೆಡ್ ಬೈ m2 ಆಯಿತು, ಈಕ್ವಲ್ ಟು ಈ 5ನ ಹಾಗೆ ಇಟ್ಕೊಳ್ಳೋಣ. ಈ 5ನ ಓರೆ ಗುಣಾಕಾರ ಮಾಡಿದ್ರೆ ಡಿವೈಡೆಡ್ ಬೈ 5 ಅಂತ ಆಯಿತು. ಈಗ 5 ಕ್ಯಾನ್ಸಲ್ ಮಾಡಿದ್ರೆ ನಮಗೆ 1 ಡಿವೈಡೆಡ್ ಬೈ 1 ಅಂತ ಬರ್ತಾ ಇದೆ. ಅಂದರೆ ನಮಗೆ ಅನುಪಾತ ಸಿಕ್ತು m1/m2 ಅಂತ ಹೇಳಿದ್ರೆ 1/1 ಅಂತ. ಇವಾಗ ನಾವು ಏನು ಮಾಡಬೇಕು, ಎಕ್ಸ್ ಬೆಲೆಯನ್ನು ಕಂಡುಹಿಡಿಬೇಕು. ಎಕ್ಸ್ ಬೆಲೆ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಇಲ್ಲಿ ಬೆಲೆ m1 ಅಂದರೆ m2 ಅಂದರೆ ಅದ್ರ ಬೆಲೆಗಳು ಸಿಕ್ಕಿದೆ, ಅದನ್ನು ಬಳಸ್ಕೊಂಡು ನಾವು ಇವಾಗ ಏನು ಮಾಡಬೇಕು, ಎಕ್ಸ್ ಬೆಲೆನ ಕಂಡುಹಿಡಿಬೇಕು. ಅಂದರೆ ಒಂದು ಪಾಯಿಂಟ್, ಒಂದು ಬಿಂದುವನ್ನು ಕಂಡುಹಿಡಿಯೋಕೆ ಕೇಳಿದಾರಲ್ವ, ಅದನ್ನು ನಾವು ಕಂಡುಹಿಡಿತಾ ಹೋಗ್ಬೋದು. ವಿಭಾಗಿಸುವ ನಿರ್ದೇಶಾಂಕದ ಕಂಡುಹಿಡಿಯಿರಿ. ಇವಾಗ ಈ ಬಿಂದು ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಈ ಎಕ್ಸಿನಿದೆ ಅದನ್ನು ಹಾಗೆ ಬರ್ಕೊಳ್ಳೋಣ. m1 ಅಂದರೆ 1 ಅಂತ ಆಗುತ್ತೆ, -4 ಪ್ಲಸ್ m2 ಅಂದರೆ 1, ಹಾಗೆಯೇ ಇಲ್ಲಿ 1 ಏನಿದೆ ಅದನ್ನು ಹಾಗೆ ಬರ್ಕೊಳ್ಳೋಣ, ಡಿವೈಡೆಡ್ ಬೈ m1 + m2 ಅಂದರೆ 1 + 1 ಅಂತ ಆಯಿತು. -4 × 1 ಅಂದರೆ -4 ಪ್ಲಸ್ 1 ಡಿವೈಡೆಡ್ ಬೈ 1 + 1 ಅಂದರೆ 2 ಅಂತ ಆಯಿತು. -4 + 1 ಅಂದರೆ -3 ಡಿವೈಡೆಡ್ ಬೈ 2 ಅಂತ ಸಿಕ್ತು. ಅಂದರೆ ಇವಾಗ ಒಂದು ಬೆಲೆ ಏನು, ಎಕ್ಸ್ ಬೆಲೆ ಏನು ಸಿಕ್ತು, -3/2 ಅಂತ. ಅವ್ರು
ಕೊಟ್ಟಿರೋಂಥ ಕ್ವೆಶನಲ್ಲಿ ಏನಿದೆ, ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎಕ್ಸ್ ಅಕ್ಷದಿಂದ ಅಂತ ಕೊಟ್ಟಿರೋದ್ರಿಂದ ಅದೇನಾಗಿತ್ತು, ನಮಗೆ x,0 ಅಂತ ಆಗಿತ್ತು. ಇವಾಗ ಎಕ್ಸ್ ಬೆಲೆ ಸಿಕ್ಕಿದೆ ಎಷ್ಟು, -3,2, 3/2. ಈ ಕಾಮ 0ನ ಹಾಗೆ ಬರ್ಕೊಳ್ಳೋಣ. ಅಂದರೆ ಇದ್ರ ಬಿಂದು ಯಾವ್ದು ಸಿಕ್ತು, -3/2, 0 ಅಂತ ಸಿಕ್ಕಿದೆ. ಇವಾಗ ಅವರ ಅನುಪಾತ 1/1 ಸಿಕ್ತು. ಹಾಗೆಯೇ ಅದು ಬಿಂದು -3/2, 0 ಅದರ ಬಿಂದು ಆಯಿತು. ಇದಿಷ್ಟು ಇದರ ಉತ್ತರ ಆಗಿದೆ. ಪ್ರಶ್ನೆಯನ್ನು ನೋಡೋಣ. ಈ ಪ್ರಶ್ನೆಯಲ್ಲಿ ಏನು ಕೊಟ್ಟಿದೆ, ತ್ರಿಭುಜ ABC-ಯಲ್ಲಿ ADC = BAC ಆಗುವಂತೆ Dಯು BCಯ ಮೇಲಿನ ಒಂದು ಬಿಂದುವಾಗಿದೆ. ಹಾಗಾದರೆ AC² = BC × CD ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ. ಈ ಪ್ರಶ್ನೆನ ನಾವು ಬಿಡಿಸ್ತಾ ಹೋಗಬೇಕು ಅಂದರೆ ಫಸ್ಟ್ ಅವರು ಕ್ವೆಶನಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೋಬೇಕಾಗುತ್ತೆ. ತ್ರಿಭುಜ ABC ಅಂತ ಕೊಟ್ಟಿದ್ದಾರೆ. ತ್ರಿಭುಜ ABC ಅಂತ ಕೊಟ್ಟಿರೋದ್ರಿಂದ ತ್ರಿಭುಜ ABCಯನ್ನು ಹಾಗೆ ಬರ್ಕೊಳ್ಳೋಣ. ABC ಮತ್ತು ಇಲ್ಲಿ ಏನು ಕೊಟ್ಟಿದ್ದಾರೆ, ಡಿಯು BCಯ ಮೇಲಿನ ಒಂದು ಬಿಂದುವಾಗಿದೆ. ಡಿ ಅನ್ನೋದು BC ಮೇಲಿನ ಒಂದು ಬಿಂದು ಆಗಿದೆ. ಅಂದರೆ ಇಲ್ಲಿ ಬರ್ಕೋಬೇಕಾಗುತ್ತೆ, BC ಮೇಲೆ ಒಂದು ಬಿಂದು ಆಗುತ್ತೆ ಅಂತ. ಇದೇನು ಮಾಡುತ್ತೆ, ಬಿಂದುವಾಗಿದೆ. ಹಾಗಾದರೆ ಅಂತ ಕೇಳಿರೋದ್ರಿಂದ ಡಿ ಅನ್ನೋವಂಥದ್ದು B ಮೇಲಿನ ಒಂದು ಬಿಂದು ಆಗಿರೋದ್ರಿಂದ ಇಲ್ಲಿ ನಾವು ಇದರಿಂದ ಇದಕ್ಕೆ ಒಂದು ರೇಖೆಯನ್ನು ಹೇಳ್ಕೋಬೇಕಾಗುತ್ತೆ. ಇದು D ಅಂತ ಆಗುತ್ತೆ. ಇವಾಗ ನಾವು ಲೆಕ್ಕವನ್ನು ಬಿಡಿಸ್ತಾ ಹೋಗೋಣ, ಇದನ್ನು ಸಾಧಿಸೋಣ. ಇಲ್ಲಿ ತ್ರಿಭುಜ ABC, ಈ ತ್ರಿಭುಜ ABC ಮತ್ತು ತ್ರಿಭುಜ ADC, ಅವರು ADC ಮತ್ತು BAC ಅಂತ ಕೊಟ್ಟಿರೋದ್ರಿಂದ ADC ಅಂದರೆ ಕೋನ D ಮತ್ತು ಕೋನ A ಏನಿದೆ ಇದು ಒಂದೇ ರೀತಿ ಇದೆ ಅಂತ ಹೇಳ್ತಾ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಇದನ್ನು ಇಲ್ಲಿ ಈ ಎರಡೂ ತ್ರಿಭುಜಗಳನ್ನ, ಇಲ್ಲಿ ತ್ರಿಭುಜ ABC ಮತ್ತು ತ್ರಿಭುಜ ADCನ ಸಪ್ರೇಟ್ ತಗೊಳ್ಳೋಣ. ಹೀಗೆ ತಗೊಂಡ್ರೆ ನಮಗೆ ಈಸಿ ಆಗುತ್ತೆ. ಸಪ್ರೇಟ್ ಬರ್ಕೊಂಡು ಮಾಡೋಣ. ಇಲ್ಲಿ ABC ಏನಿದೆ ಅದನ್ನು ಹಾಗೆ ಬರ್ಕೋತೀನಿ. ಅದಾದಮೇಲೆ ಇಲ್ಲೇನು ಕೊಟ್ಟಿದ್ದಾರೆ, ADC ಅಂತ ಕೊಟ್ಟಿದ್ದಾರೆ. ಸೊ ADC ಇಲ್ಲಿ BAC ಅಂದರೆ BAC, ಅದಾದಮೇಲೆ ADC ಅಂತ ಆಯಿತು. ಇದರಲ್ಲಿ ಕೋನಗಳು ಯಾವ್ದು ಕೊಟ್ಟಿದ್ರೆ, ಈ ಎರಡೂ ಕೋನಗಳು A ಮತ್ತು D ಏನಿದೆ ಸಮ ಇದೆ ಅಂತ ಕೊಟ್ಟಿದ್ದಾರೆ. ಇವಾಗ ನಾವು ಲೆಕ್ಕವನ್ನು ಬಿಡಿಸ್ತಾ ಹೋಗೋಣ. ಇದರಲ್ಲಿ ತ್ರಿಭುಜ ಬರ್ಕೋಣ. ಇಲ್ಲಿ ಏನು ಲೆಕ್ಕವನ್ನು ಮಾಡ್ತಾ ಇರ್ತೀವಿ ಅದನ್ನು ನಾವು ಸ್ಟೇಟ್ಮೆಂಟ್ ರೂಪದಲ್ಲೂ ಬರೆದು ತೋರಿಸ್ಬೇಕಾಗಿರುತ್ತೆ. ಇಲ್ಲಿ ತ್ರಿಭುಜ ABC ಮತ್ತು ತ್ರಿಭುಜ ADCಗಳಲ್ಲಿ ಅಂದರೆ ನಾನು ಏನಕ್ಕೆ ಇದನ್ನು ಸಪ್ರೇಟ್ ಬರ್ಕೊಂಡು ಬರಿಬೇಕಾಗಿಲ್ಲ, ಇದನ್ನು ನೋಡ್ತಾನೆ ಮಾಡ್ತಾ ಹೋಗ್ಬೋದು. ಸಿಂಪಲ್ ಆಗಬೇಕು ಅಂತ ನಾನು ಏನು ಮಾಡಿದ್ದೀನಿ, ಅವರು ತ್ರಿಭುಜ ADC ಮತ್ತು BAC ಈ ಎರಡೂ ಕೋನಗಳು ಸಮ ಇದೆ ಅಂತ ತೋರಿಸ್ತಾ ಇರೋದ್ರಿಂದ ಇಲ್ಲಿ ಸಪ್ರೇಟಾಗಿ ಬರ್ಕೊಂಡು ಈ ಎರಡೂ ಕೋನಗಳು ಅಂತ ತೊಗೊಂಡಿದ್ದೀನಿ. ಈಸಿ ಆಗುತ್ತೆ ನಮಗೆ, ಚಿತ್ರವನ್ನು ನೋಡಿದ್ರೆ ಉತ್ತರವನ್ನು ಬರಿಬೋದು ಅಂತ. ಸೊ ಅವರು ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ, BAC ಇಲ್ಲಿ ನೋಡಿ, ಇಲ್ಲಿ BAC ಏನು ಕೊಟ್ಟಿದ್ದಾರೆ, ADC ಅಂತ ಕೊಟ್ಟಿದ್ದಾರೆ. ಅದನ್ನು ಹಾಗೆ ಬರ್ಕೊಂಡಿದ್ದೀನಿ. ಇದಾದಮೇಲೆ ಇಲ್ಲಿ ಈ ಎರಡು ಕೋನಗಳು ಸಮ ಇದೆ ಅಂತ ತಗೊಂಡಿದ್ದೀವಿ. ಅದಾದಮೇಲೆ ಏನು ಕೊಟ್ಟಿದ್ದಾರೆ, ಇದರಲ್ಲಿ ನಾವು ಈ ಎರಡು ಕೋನಗಳು ಸಮ ಇದೆ ಅಂತ ತಗೊಂಡಾಗ ಮತ್ತೆ ನಾವು ಇಲ್ಲಿ C ಮತ್ತು ಈ C ಏನಿದೆ, ಈ C ಮತ್ತು ಈ Cನ ನಾವು ಸಮ ಅಂತ ತಗೋಬೋದು. ಅಂದರೆ ಇದಕ್ಕೆ ನಾನು ಏನಂತ ಬರ್ಕೋತೀನಿ, ACB ನಾನು ಏನಂತ ತಗೋತಾ ಇದ್ದೀನಿ, ACB ಅಂದರೆ ಅವರೇ ಕೊಟ್ಟಿದ್ದಾರೆ BAC ಮತ್ತು ADC ಸಮ ಅಂತ. ನಾನು ಇವಾಗ ಏನು ತಗೋತಾ ಇದ್ದೀನಿ, ACB ಮತ್ತು DCA ಏನಿದೆ ಸಮ ಇದೆ ಅಂತ ತಗೊಳ್ಳೋಣ. ಅದೇ ರೀತಿ ಈ ಎರಡೂ ಕೋನಗಳು ಸಮ ಇದೆ ಅಂತ ನಾನು ತಗೋತಾ ಇದ್ದೀನಿ. ಹೇಗೆ ಅಂತ ಹೇಳಿದ್ರೆ ABC = DAC ಅಂದರೆ
ಇಲ್ಲಿ ಏನಾಯಿತು, ಇಲ್ಲಿ ಎ ಮತ್ತು ಬಿ ಸಮ ಅಂತ ತೊಗೊಂಡ್ವಿ. ಅದೇ ಥರ ಇ ಸಿ ಸಮ ಇದೆ ಅಂತ ತೊಗೊಂಡಿದ್ದೀವಿ. ಅದಾದಮೇಲೆ ಈ ಬಿ ಮತ್ತು ಎ ಏನಿದೆ ಅದೆರಡು ಸಮ ಇದೆ ಅಂತ ತೊಗೊಂಡ್ವಿ. ಇದು ನಮಗೆ ನೋಡೋದಾದರೆ ಇದರಲ್ಲಿ ಏನಿದೆ, ಕೋನ ನಿರ್ಧಾರಕದ ಗುಣ ಪ್ರಕಾರ ಈ ಎರಡು ತ್ರಿಭುಜಗಳು ಸಮರೂಪ ಆಗಿದೆ. ಅಂದರೆ ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಡಿ ಎ ಸಿ ಅಂತ ಆಯಿತು. ಅಂದರೆ ಕೋನ ನಿರ್ಧಾರಕ ಗುಣ ಅಂದರೆ ಕೋನಗಳು ಸಮ ಇದೆ. ಅದರಿಂದ ನಾವೇನು ಮಾಡೋಣ, ಈ ಎರಡು ತ್ರಿಭುಜಗಳು ಸಮರೂಪ ಇರೋದ್ರಿಂದ ಈ ಸಮರೂಪದ ಪ್ರಕಾರ ಎರಡು ಕೋನಗಳು ಸಮ ಬಂದರೆ ಎರಡು ಬಾಹುಗಳು ಕೂಡ ಸಮ ಬರುತ್ತೆ ಅಂತ ನಮಗೆ ಒಂದು ಪ್ರಮೇಯ ಗೊತ್ತಿದೆ. ಅದನ್ನು ನಾವು ಇಲ್ಲಿ ಬಳಸ್ಕೋತಾ ಲೆಕ್ಕವನ್ನು ಬಿಡಿಸ್ತಾ ಹೋಗಬೇಕಾಗತ್ತೆ. ಇವಾಗ ಏನು ಮಾಡೋಣ, ಎರಡು ಕೋನಗಳು ಸಮ ಬಂದಿದೆ ಅಂತ ಹೇಳಿದ್ರೆ, ಎರಡು ಕೋನಗಳು ಸಮ ಇದೆ ಅಂತ ಹೇಳಿದ್ರೆ ನಾವೇನು ಮಾಡ್ಬೋದು, ಎರಡು ಬಾಹುಗಳನ್ನ ಸಮ ಅಂತ ಬರಿಬೋದು. ಇವಾಗ ನಾನು ಎ ಸಿ ಡಿವೈಡೆಡ್ ಬೈ ಇಲ್ಲಿ ಏನು ಬಂದಿದೆ ಡಿ ಇರೋದ್ರಿಂದ ಎ ಸಿ ಡಿವೈಡೆಡ್ ಬೈ ಡಿ ಸಿ ಈಕ್ವಲ್ ಟು ಅದೇ ರೀತಿ ಬಿ ಸಿ ಡಿವೈಡೆಡ್ ಬೈ ಎ ಸಿ ಅಂತ ಬರ್ಕೋತೀನಿ. ಇವಾಗ ಏನು ಮಾಡ್ಬೋದು, ನಾನು ಇದನ್ನು ಹೊರೆ ಗುಣಾಕಾರ ಮಾಡ್ತೀನಿ. ಹೊರೆ ಗುಣಾಕಾರ ಮಾಡಿದ್ರೆ ಎ ಸಿ ಇಂಟು ಎ ಸಿ ಅಂದರೆ ಎ ಸಿ ಸ್ಕ್ವೇರ್ ಆಗುತ್ತೆ, ಈಕ್ವಲ್ ಟು ಬಿ ಸಿನ ಹಾಗೆ ಬರ್ಕೊಳ್ಳೋಣ, ಇಂಟು ಈ ಡಿ ಸಿನ ಏನಿದೆ ಈ ಕಡೆ ಸಿ ಬರ್ಕೊಂಡ್ರೆ ಡಿ ಸಿ ಬರುತ್ತೆ. ಇವಾಗ ನಮಗೆ ಬೇಕಾಗಿರೋವಂಥ ಉತ್ತರ ಇಲ್ಲಿ ಬಂದಿದೆ ನೋಡಿ. ಎ ಸಿ ಸ್ಕ್ವೇರ್ ಅಂದರೆ ಎ ಸಿ ಸ್ಕ್ವೇರ್ ಹಾಗೆ ಬರ್ಕೊಂಡಿದ್ದೀನಿ, ಬಿ ಸಿ ಅಂದರೆ ಬಿ ಸಿ, ಇಲ್ಲಿ ಸಿ ಡಿ ಅಂತ ಇದೆ, ಸಿ ಡಿ ಅಂದರೂ ಒಂದೇ, ಡಿ ಸಿ ಅಂದರೂ ಒಂದೇ. ಸೊ ಎ ಸಿ ಸ್ಕ್ವೇರ್ ಈಕ್ವಲ್ ಟು ಬಿ ಸಿ ಇಂಟು ಡಿ ಸಿ ಅಂತ ಆಯಿತು. ಪ್ರಶ್ನೆಯನ್ನು ನೋಡೋಣ. ಸೈನ್ ಥೀಟಾ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಥೀಟಾ. ಅವ್ರು ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳೋಣ. ಸೈನ್ ಥೀಟಾ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಥೀಟಾ ಅಂತ ಕೊಟ್ಟಿದ್ದಾರೆ. ಇದನ್ನು ನಾವು ಏನಂತ ಪ್ರೂವ್ ಮಾಡಬೇಕು, ಇದರಲ್ಲಿ ಕಾಟ್ ಥೀಟಾ ಪ್ಲಸ್ ಸೀಕೆಂಟ್ ಥೀಟಾ ಇಂಟು ಕೊಸಿಕೆಂಟ್ ಥೀಟಾ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ. ಇನ್ನು ನೋಡಿ, ನಾವು ತ್ರಿಕೋನಮಿತಿ ಪಾಠದಲ್ಲಿ ಯಾವುದೇ ಲೆಕ್ಕವನ್ನು ಬಿಡಿಸ್ಬೇಕಾದ್ರೆ ಅವ್ರು ಕೊಟ್ಟಿರೋವಂಥ ಕ್ವೆಶನಲ್ಲಿ ಯಾವುದೇ ಪ್ರಶ್ನೆನ ನಾವು ಸೈನು ಕಾಸ್ಗೆ ಕನ್ವರ್ಟ್ ಮಾಡಿಬಿಡ್ಬೇಕು. ಅದು ಆಗಲಿಲ್ಲ ಅಂತ ಹೇಳಿದ್ರೆ ಈ ರೀತಿ ಕೊಟ್ಟಾಗ ಇದ್ರ ಲಾಸಹನ ಕಂಡುಹಿಡ್ಕೊಂಡು ಲೆಕ್ಕವನ್ನು ಬಿಡಿಸ್ತಾ ಹೋಗಬೇಕು. ಸುಮ್ಮನೆ ಲೆಕ್ಕವನ್ನು ಕಂಟಿನ್ಯೂ ಮಾಡ್ತಾ ಹೋದ್ರೆ ನಮಗೆ ಉತ್ತರ ಸಿಕ್ಬಿಡುತ್ತೆ ಅಂತ ಹೇಳ್ಬೋದು. ಇಲ್ಲಿ 1 ಮೈನಸ್ ಕಾಸ್ ಥೀಟಾ 1 ಪ್ಲಸ್ ಕಾಸ್ ಥೀಟಾ ಏನಿದೆ ಇದಕ್ಕೆ ಲಾಸಹವನ್ನು ಕಂಡುಹಿಡಿದ್ರೆ 1 ಮೈನಸ್ ಕಾಸ್ ಥೀಟಾ ಇಂಟು 1 ಪ್ಲಸ್ ಕಾಸ್ ಥೀಟಾ ಆಯಿತು. ಅದನ್ನು ಹಾಗೆ ಬರ್ಕೊಳ್ಳೋಣ. ಇದು ಲಾಸಹ ಕಂಡುಹಿಡ್ಕೊಂಡು ನಾವು ಇಲ್ಲಿ ಬರೆದ್ರೆ ಏನು ಸಿಗುತ್ತೆ ಅಂತ ಹೇಳಿದ್ರೆ ಸೈನ್ ಥೀಟಾ ಇಂಟು 1 ಪ್ಲಸ್ ಕಾಸ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಇಂಟು 1 ಮೈನಸ್ ಕಾಸ್ ಥೀಟಾ ಹಾಗೆ ಬರ್ಕೊಳ್ಳೋಣ. ಇದಾದಮೇಲೆ ಇದನ್ನು ನಾನು ಇಲ್ಲಿಗೆ ಗುಣಿಸ್ತಾ ಹೋಗ್ತೀನಿ. ಸೈನ್ ಥೀಟಾ ಇಂಟು 1 ಸೈನ್ ಥೀಟಾ ಇಂಟು 1 ಅಂತ ಹೇಳಿದ್ರೆ ನಮಗೆ ಸೈನ್ ಥೀಟಾನೇ ಬರುತ್ತೆ, ಪ್ಲಸ್ ಇಲ್ಲಿ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಆಯಿತು. ಇದನ್ನು ಗುಣಿಸಿದಾಗ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಇಂಟು 1 ಅಂದರೆ ಟ್ಯಾನ್ ಥೀಟಾ ಅಂತ ಆಯಿತು. ಪ್ಲಸ್ ಇಂಟು ಮೈನಸ್ ಟ್ಯಾನ್ ಥೀಟಾ ಇಂಟು ಕಾಸ್ ಥೀಟಾ ಅಂತ ಹೇಳಿದ್ರೆ ಟ್ಯಾನ್ ಥೀಟಾ ಇಂಟು ಕಾಸ್ ಥೀಟಾ ಹಾಗೆ ಬರ್ಕೊಳ್ಳೋಣ. ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಥೀಟಾ 1 ಪ್ಲಸ್ ಕಾಸ್ ಥೀಟಾ ಅಂತ ನೋಡಿದ್ರೆ ನಮಗೆ ನಾವು ಒಂದು ಸೂತ್ರ ಗೊತ್ತಿದೆ. ಏನದು, ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ. ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಅಂದರೆ ನಮಗೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಸೂತ್ರ ಗೊತ್ತಿದೆ. ಇದನ್ನು ನಾನು ಇಲ್ಲಿ ಅಪ್ಲೈ ಮಾಡ್ಕೋತೀನಿ. ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಎ ಜಾಗದಲ್ಲಿ ನಮಗೆ 1 ಇರೋದ್ರಿಂದ 1 ಸ್ಕ್ವೇರ್ ಆಗುತ್ತೆ, ಮೈನಸ್ ಬಿ ಜಾಗದಲ್ಲಿ ಕಾಸ್ ಇರೋದ್ರಿಂದ ಕಾಸ್ ಸ್ಕ್ವೇರ್ ಥೀಟಾ ಆಯಿತು. ಇಲ್ಲಿ ಮುಂದೆ ಕಂಟಿನ್ಯೂ ಮಾಡೋಣ. ಸೈನ್ ಥೀಟಾ ಏನಿದೆ ಅದನ್ನು ಹಾಗೆ ಬರ್ಕೋತೀನಿ, ಪ್ಲಸ್ ಸೈನ್ ಥೀಟಾ ಕಾಸ್ ಥೀಟಾ ಹಾಗೆ ಬರೆಯೋಣ, ಪ್ಲಸ್ ಟ್ಯಾನ್ ಥೀಟಾ ಏನಿದೆ ಅದನ್ನು ಹಾಗೆ ಬರ್ಕೊಳ್ಳೋಣ, ಮೈನಸ್ ಇಲ್ಲಿ ಟ್ಯಾನ್ ಥೀಟಾ ಇರೋದ್ರಿಂದ ನಾನು ಅದನ್ನು ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಅಂತ ಬರ್ಕೋತೀನಿ. ಈ ಕಾಸ್ ಥೀಟಾ ಹಾಗೆ ಬರ್ಕೊಳ್ಳೋಣ. ಈ ಕಾಸ್ ಥೀಟಾ ಕ್ಯಾನ್ಸಲ್ ಮಾಡ್ಬೋದು. ಡಿವೈಡೆಡ್ ಬೈ ಇಲ್ಲಿ 1 ಮೈನಸ್ ಕಾಸ್ ಥೀಟಾ. ನಮಗೆ ಒಂದು ಸಮೀಕರಣ ಗೊತ್ತಿದೆ, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1 ಅಂತ. ಈ ಸಮೀಕರಣವನ್ನು ಇಲ್ಲಿ ಬಳಸ್ಕೋಬೋದು. ಹೇಗೆ ಅಂತ ಹೇಳಿದ್ರೆ ಈ ಸೈನ್ ಸ್ಕ್ವೇರ್ ಥೀಟಾ ಏನಿದೆ ಅದನ್ನು ಹಾಗೆ ಬರ್ಕೋತೀನಿ.
ಈ ಒಂದನ್ನು ಹಾಗೆ ಬರ್ಕೋತೀನಿ. ಕಾಸ್ ಸ್ಕ್ವೇರ್ ಥೀಟಾನ ಈ ಕಡೆ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ, ಕಾಸ್ ಸ್ಕ್ವೇರ್ ಥೀಟಾ ಆಗುತ್ತೆ. ಅಂದರೆ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಹೇಳಿದ್ರೆ ನಾವು ಸೈನ್ ಸ್ಕ್ವೇರ್ ಥೀಟಾ ಅಂತ ಬರಿಬೋದು. ಸೊ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಜಾಗದಲ್ಲಿ ಏನು ಬರೀತೀನಿ, ನಾನು ಸೈನ್ ಸ್ಕ್ವೇರ್ ಥೀಟಾ ಅಂತ ಬರ್ಕೋತೀನಿ. ಇಲ್ಲಿ ನೋಡ್ಬೋದು, ಇಲ್ಲಿ ಸೈನ್ ಥೀಟಾ ಇದೆ, ಇಲ್ಲಿ ಉಳಿದಿರೋ ಅಂಥದ್ದು ಮೈನಸ್ ಸೈನ್ ಥೀಟಾ, ಇದೆರಡನ್ನು ನಾವು ಕ್ಯಾನ್ಸಲ್ ಮಾಡ್ಬೋದು. ಉಳಿದಿರೋದನ್ನ ಇಲ್ಲಿ ಬರ್ಕೋಣ. ಸೈನ್ ಥೀಟಾ ಇಂಟು ಕಾಸ್ ಥೀಟಾ, ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಪ್ಲಸ್ ಈ ಟ್ಯಾನ್ ಥೀಟಾ ಏನಿದೆ ಅದನ್ನು ಹಾಗೆ ಬರ್ಕೋಣ, ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಥೀಟಾ ಏನಿದೆ ಅದನ್ನು ಹಾಗೆ ಬರ್ಕೋಣ. ಇನ್ನು ಲೆಕ್ಕವನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. ಇಲ್ಲೇನಿದೆ ಇದರಲ್ಲಿ, ಇಲ್ಲಿ ಈಕ್ವಲ್ ಟು ಸೈನ್ ಥೀಟಾ ಕಾಸ್ ಥೀಟಾ, ಇಲ್ಲಿ ಛೇದದಲ್ಲಿ ಏನಿದೆ ಸೈನ್ ಸ್ಕ್ವೇರ್ ಥೀಟಾ ಇದೆ. ಈ ಸೈನ್ ಸ್ಕ್ವೇರ್ ಥೀಟಾ ಏನಾಗಿರುತ್ತೆ, ಈ ಎರಡೂ ಸಂಖ್ಯೆಗಳನ್ನು ಭಾಗಿಸ್ತಾ ಇದೆ ಅಂತಲೇ ಅರ್ಥ. ಅದರಿಂದ ಇದನ್ನ ಏನು ಮಾಡೋಣ, ಸೈನ್ ಥೀಟಾ ಇಂಟು ಕಾಸ್ ಥೀಟಾ, ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಈ ಟ್ಯಾನ್ ಥೀಟಾ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಥೀಟಾ ಹಾಗೆ ಬರ್ಕೋಣ. ಇದರಲ್ಲಿ ಈ ಸೈನ್ ಒಂದು ಸ್ಕ್ವೇರ್ ಮತ್ತು ಸೈನ್ ಕ್ಯಾನ್ಸಲ್ ಆದರೆ ಕಾಸ್ ಥೀಟಾ ಬೈ ಸೈನ್ ಥೀಟಾ, ಕಾಸ್ ಥೀಟಾ ಬೈ ಸೈನ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಅಂತ ಹೇಳಿದ್ರೆ ನಾವು ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಂತ ಬರಿಬೋದು. ಇಂಟು ಇಲ್ಲಿ ಸೈನ್ ಥೀಟಾ ಏನಿದೆ 1 ಡಿವೈಡೆಡ್ ಬೈ ಸೈನ್ ಥೀಟಾ ಅಂತ ಸಪ್ರೇಟ್ ಬರ್ಕೋತಾ ಇದ್ದೀನಿ, ಲೆಕ್ಕ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ. ಈ ಸೈನ್ ಥೀಟಾನ ನಾವು ಕ್ಯಾನ್ಸಲ್ ಮಾಡ್ಬೋದು. ಉಳಿದಿರೋ ಅಂಥದ್ದು ಕಾಸ್ ಥೀಟಾ ಬೈ ಸೈನ್ ಥೀಟಾ, ಕಾಸ್ ಥೀಟಾ ಬೈ ಸೈನ್ ಥೀಟಾ ಅಂದರೆ ನಮಗೆ ಕಾಟ್ ಥೀಟಾ ಅಂತ ಗೊತ್ತಿದೆ, ಪ್ಲಸ್ ಇಲ್ಲಿ 1 ಬೈ ಕಾಸ್ ಥೀಟಾ ಮಾತ್ರ ಉಳಿದಿದೆ. 1 ಬೈ ಕಾಸ್ ಥೀಟಾ ಅಂತ ಹೇಳಿದ್ರೆ ನಮಗೆ ಸೀಕೆಂಟ್ ಥೀಟಾ ಅಂತ ಆಗುತ್ತೆ. ಇಲ್ಲಿ ಸೈನ್ ಸ್ಕ್ವೇರ್ ಆಗೋದ್ರಿಂದ ಇಲ್ಲಿ ಒಂದು ಸೈನ್ ಕ್ಯಾನ್ಸಲ್ ಆಗಿ ಇನ್ನೂ ಒಂದು ಸೈನ್ ಥೀಟಾ ಹಾಗೆ ಉಳಿದಿರುತ್ತೆ. ಇಲ್ಲಿ ನೋಡೋದಾದರೆ 1 ಬೈ ಕಾಸ್ ಥೀಟಾ ಅಂತ ಹೇಳಿದ್ರೆ ನಮಗೆ ಸಿಕೆಂಟ್ ಥೀಟಾ ಅಂತ ಆಗುತ್ತೆ. ಇಲ್ಲಿ 1 ಬೈ ಸೈನ್ ಥೀಟಾ ಅಂತ ಹೇಳಿದ್ರೆ ಕೊಸಿಕೆಂಟ್ ಥೀಟಾ ಅಂತ ಆಗುತ್ತೆ. ಅಂದರೆ ಇಲ್ಲಿ ಉತ್ತರವನ್ನು ನೋಡಿ, RHS ಅಲ್ಲಿ ನಮಗೆ ಇದೇ ಉತ್ತರ ಬಂದಿದೆ. ಅಂದರೆ ನಾವು LHS ಅನ್ನು ಬಳಸ್ಕೊಂಡು ನಾವು RHS ಅನ್ನು ಪ್ರೂವ್ ಮಾಡಿದಾಗೆ ಆಯಿತು. ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆಯಲ್ಲಿ ಕೊಸಿಕೆಂಟ್ ಎ ಮೈನಸ್ ಸೈನ್ ಎ ಇಂಟು ಟ್ಯಾನ್ ಎ ಪ್ಲಸ್ ಕಾಟ್ ಎ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಏನು ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ, ಅವರು ಈ ಥರ ಪ್ರಶ್ನೆಗಳು ಬಂದಾಗ ಅವರು ಯಾವುದೇ ತ್ರಿಕೋನಮಿತಿಗಳನ್ನ ಕೊಟ್ಟಿರಬೇಕಾದ್ರೂ ಅದನ್ನು ನಾವು ಸೈನು ಕಾಸ್ಗೆ ಕನ್ವರ್ಟ್ ಮಾಡಿಕೊಂಡು ಲೆಕ್ಕವನ್ನು ಬಿಡಿಸೋದಕ್ಕೆ ಈಸಿ ಆಗುತ್ತೆ. ಇಲ್ಲಿ ಕೊಸಿಕೆಂಟ್ ಅಂತ ಹೇಳಿದ್ರೆ ನಾವು 1 ಬೈ ಸೈನ್ ಅಂತ ಬರ್ಕೋಬೋದು, ಸೈನ್ ಥೀಟಾ ಮೈನಸ್ ಸೈನ್ ಥೀಟಾ ಏನಿದೆ ಅದನ್ನು ಹಾಗೆ ಬರ್ಕೋಣ, ಇಂಟು ಟ್ಯಾನ್ ಥೀಟಾ ಅಂದರೆ ಸೈನ್ ಥೀಟಾ ಬೈ ಸೈನ್ ಥೀಟಾ ಬೈ ಕಾಸ್ ಥೀಟಾ. ಇಲ್ಲಿ ಎಗಳು ಕೊಟ್ಟಿರೋದ್ರಿಂದ ಇದನ್ನೆಲ್ಲನೂ ನಾವು ಎ ಅಂತಲೇ ಬರ್ಕೋಣ, ಎ ಸೈನ್ ಎ ಕಾಸ್ ಎ ಪ್ಲಸ್ ಕಾಟ್ ಎ ಅಂತ ಇರೋದನ್ನು ನಾವು ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ ಅಂತ ಬರಿಬೋದು. ಡಿವೈಡೆಡ್ ಬೈ ಇಲ್ಲಿ ಸೈನ್ ಎ ಇಂಟು ಸೈನ್ ಎ ಅಂತಂದರೆ ಈ ಒಂದನ್ನು ಹಾಗೆ ಬರ್ಕೋಣ, ಮೈನಸ್ ಸೈನ್ ಎ ಇಂಟು ಸೈನ್ ಎ ಅಂದರೆ ಸೈನ್ ಸ್ಕ್ವೇರ್ ಎ ಆಯಿತು, ಡಿವೈಡೆಡ್ ಬೈ ಸೈನ್ ಎ. ಇದಕ್ಕೆ ಲಾಸಹ ತಗೊಂಡ್ರೆ ಕಾಸ್ ಎ ಇಂಟು ಸೈನ್ ಎ ಬರುತ್ತೆ, ಕಾಸ್ ಎ ಇಂಟು ಸೈನ್ ಎ. ಇಲ್ಲಿ ಸೈನ್ ಎ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಆಗುತ್ತೆ, ಡಿವೈಡೆಡ್ ಬೈ ಇಲ್ಲಿ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂತ ಹೇಳಿದ್ರೆ ಕಾಸ್ ಸ್ಕ್ವೇರ್ ಎ ಆಗುತ್ತೆ, ಕಾಸ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಸೈನ್ ಎ ಏನಿದೆ ಅದನ್ನು ಹಾಗೆ ಬರ್ಕೋಣ. ಇಲ್ಲಿ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂದರೆ ನಮಗೆ 1 ಅಂತ ಗೊತ್ತಿದೆ, ಆ 1ನ ಹಾಗೆ ಬರ್ಕೋಣ, ಡಿವೈಡೆಡ್ ಬೈ ಕಾಸ್ ಎ ಇಂಟು ಸೈನ್ ಎ, ಕಾಸ್ ಎ ಇಂಟು ಸೈನ್ ಎ ಆಯಿತು. ಇದಾದಮೇಲೆ ಇಲ್ಲಿ ಕಾಸ್ ಸ್ಕ್ವೇರ್ ಎ ಅಂತ ಇರೋದ್ರಿಂದ ಇದನ್ನು ನಾವು ಕಾಸ್ ಎ ಇಂಟು ಕಾಸ್ ಎ ಅಂತ ಬರಿಬೋದು. ಮತ್ತು ಈ ಛೇದದಲ್ಲಿ ಬಂದಿರೋ ಅಂಥದ್ದು ಇಲ್ಲಿ ಕಾಸ್ ಎ ಬೈ ಸೈನ್ ಎ ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಿರೋದಲ್ಲಿ ಕಾಟ್ ಎ ಅಂತ ಕೊಟ್ಟಿದ್ದಾರೆ, ಅದರಿಂದ ನಾವು ಕಾಸ್ ಎ ಬೈ ಸೈನ್ ಎ ಅಂತ ಹೇಳಿದ್ರೆ ನಾವು ಕಾಟ್ ಎ ಅಂತ ಬರೆಯೋಣ. ಉಳಿದಿರೋ ಅಂಥ ಕಾಸ್ ಎನ ಈ ಕಾಸ್ ಎನ ನಾವು ಕ್ಯಾನ್ಸಲ್ ಮಾಡ್ಕೋಬೋದು. ಉಳಿದಿರೋದು 1 ಬೈ ಸೈನ್ ಎ, 1 ಬೈ ಸೈನ್ ಎ ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ ಕೊಸಿಕೆಂಟ್ ಎ. ಸೊ ಇದು RHS ಆಯಿತು. ಸೊ ನಾವು LHSನ ಬಳಸ್ಕೊಂಡು RHSನ ಪ್ರೂವ್ ಮಾಡಿದ್ದೀವಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ಪ್ರಶ್ನೆಗಳನ್ನ ಪ್ರಿಪರೇಟ್ರಿಲಿ ಮುಂದೆ ಕೇಳಿರೋಂಥ ಪ್ರಶ್ನೆಗಳನ್ನ ಇನ್ನು ಉಳಿದಂಥ ಮತ್ತೊಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹಾಕಿರ್ತೀನಿ. ಓಕೆ, ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ
ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.